ಹೆಂಗಿರ್ಬೇಕು, ವಿಧಾನಸೌಧ ಬೇಕು, ವಿಧಾನ ಪರಿಷತ್ ಬೇಕು, ಮೇಲ್ಮನೆ ಬೇಕು, ಕೆಳಮನೆ ಬೇಕು, ಕ್ಯಾಬಿನೆಟ್ ಬೇಕು. ಏನೇ ಕೆಲಸ ಆಗದೆ ಇದ್ದಾಗ ಎಲ್ಲಾ ಶಾಸಕರು ಬಾವಿ ಹಿಡಿದು ಪ್ರತಿಭಟನೆ ಮಾಡಬೇಕು ಅನ್ನುವಂತ ಈ ದೇಶವನ್ನು ನಡಿಬೇಕಂತಹ ಬ್ಲೂ ಪ್ರಿಂಟ್ ಕೊಟ್ಟಂತ ಏಕೈಕ ವ್ಯಕ್ತಿ ಅಂಬೇಡ್ಕರ್ಗೆ ಈ ದೇಶದಲ್ಲಿ ಬೆಲೆ ಇಲ್ಲ. ಇಷ್ಟೆಲ್ಲ ವಿದ್ಯಾವಂತರಾಗಿ ಏನ್ ಮಾಡೋದು, ವಕೀಲರಾಗಿ ಏನ್ ಮಾಡೋದು? ಊರಾಗ ಪಟ್ಟಿ ಕೊಡೋರು ನೀವು, ಊರ್ ದ್ಯಾಮವ್ವ ಚಪ್ಪಲ್ ಮಾಡ್ಕೊಡೋರು ನೀವು, ಊರ್ ದ್ಯಾಮವ್ವನ ಗುಡಿ ಬಣ್ಣ ಹಚ್ಚೋರು ನೀವು, ಊರ್ ದ್ಯಾಮವ್ವನ ಗುಡಿ ಕ್ವಾನ ಮೆರವಣಿಗೆ ಮಾಡೋರು ನೀವು, ವರ್ಷ ತನಕ ಅಂಗಳದಾಗ ಕಟ್ಟಿ ನೋವು ಹಾಕೋರು ನೀವು, ಅದಕ್ಕೆ ದ್ಯಾಮವ್ವನ ರಂಗ ಹೊಯ್ಯೋರು ನೀವು, ದ್ಯಾಮವ್ವನ ಗುಡಿ ಮುಂದೆ ಹೆದರಾದ್ರ ಹುಡುಗರು ತಪ್ಪಲ ಹಾಕಿ ಜಾತ್ರೆ ಮಾಡೋರು ನೀವು, ಕಡದ ಮ್ಯಾಲ ನಿಮಗ ರೊಕ್ಕ ಹೋದ, ಅದ್ರ ಒಳಗೆ ನಿಮ್ಮನ್ನು ಬಿಟ್ಕೊಳ್ಳಕತ್ತಿಲ್ಲ. ಕಾರಣ ಏನು? ಅಂಬೇಡ್ಕರ್ ಒಂದ್ ಮಾತು ಹೇಳಿದ್ರು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಎಲ್ಲಿಗೆ? ಕಲಬುರಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಪ್ರಿಯಾಂಕ್ ಖರ್ಗೆ ಅವರೇ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಹೋಗುಬಿಟ್ಟು ನಾವು ಊರಾಗ ಹೀಗೆ ಮೆರವಣಿಗೆ ನಡೆದಿತ್ತು. ಮೆರವಣಿಗೆ ನಡೆದಂತ ಸಂದರ್ಭದಲ್ಲಿ ಒಳಗೆ ನನ್ನ ಕರ್ಕೊಂಡು ಹೋದ್ರು. ನನ್ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಬಂದ್ರು. ಅವ್ನು ಒಳಗಿಂದ ಬಂದ ಒಂದ್ ಗಂಟೆ ಒಂದು ಉಪಾರ್ತಿ ತಗೊಂಡು ಒಳಗಿಂದ ಬಂದ್ ಕೂಡ ನಾವು ಕಾಣಿಕೆ ಹಾಕ್ತೀವಿ ಅಂತ ತಿಳ್ಕೊಂಡು MLA ಬಂದಾನೆ, ಸಚಿವ ಬಂದಾನೆ, ಮಂತ್ರಿ ಬಂದಾನ, ರೊಕ್ಕ ಹಾಕ ಅಂತ ತಿಳ್ಕೊಂಡು ನಮ್ಮ ಒಳಗೆ ಗರ್ಭಗುಡೆ ಕರ್ಕೊಂಡು ಹೋದ್ರ. ಅವ್ರು ಹೋಗ್ಬಿಟ್ಟು ಹಿಂದಿನ ಸಂಘಟಕರು ಬರುವಾಗ ನೀ ಯಾರ ಪೈಕಿ ಅಂತ ಕೇಳ್ದವ. ಯಾಕ ಪ್ರಿಯಾಂಕ್ ಖರ್ಗೆ ಕೇಳಲಿಲ್ಲ? ತಮ್ಮ ವಿಡಿಯೋ ಬಂದ ಯಾಕ ಪ್ರಿಯಾಂಕ್ ಖರ್ಗೆ ಕೇಳಿಲ್ರಿ? ಕಾರಣ ಅವ ಆರ್ಥಿಕವಾಗಿ ಸಬಲ ಇದ್ದಾನೆ, ಉದ್ಯೋಗದಲ್ಲಿ ಮಂತ್ರಿ ಇದ್ದಾನೆ, ಶಿಕ್ಷಣದಲ್ಲಿ ಪ್ರವೀಣ ಇದ್ದಾನೆ. ಅವಾಗ ಜಾತಿ ಬರ್ಲಿಲ್ಲ. ಯಾಕ? ಅತಿ ತಟ್ಟಾಗ ರೊಕ್ಕ ಹಾಕ್ತಾನೆ, ಜಾತ್ರೆ ಪಟ್ಟಿ ಕೊಡ್ತಾನ, ಮಂಜೂರ್ ಮಾಡಕ್ ಸಭಾಭವನ ಕೊಡ್ತಾನ. ಅವಾಗ ಪೂಜಾರಿ ಜಾತಿ ಕೇಳಿಲ್ಲ, ಕಾರ್ಯಕರ್ತರು ಬಂದಾಗ ಜಾತಿ ಕೇಳಿದ್ರು. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಆರ್ಥಿಕವಾಗಿ ಸಬಲನಾಗಿ ಶೈಕ್ಷಣಿಕವಾಗಿ ಮುಂದಿದ್ದಾಗ ಎಲ್ಲಾ ದೇವಸ್ಥಾನಗಳಲ್ಲಿ ನೀನು ಒಳಗೆ ಬಿಡ್ತಾರೆ, ನಿನ್ನ ಕೈಯಲ್ಲಿ ಅವು ಯಾವುದೂ ಇದ್ದಾಗ ನೀನು ಇನ್ನೂ 100 ವರ್ಷ ಆದ್ರೂ ಒಳಗೆ ಬಿಡಂಗಿಲ್ಲ ಅಂದ್ರು ಅಂಬೇಡ್ಕರ್. ದೇವರುಗಳು ಮಾರಾಟ ಆದವು, ವಿದ್ಯಾವಂತರಿಗೆ ದೇವರುಗಳು ಮಾರಾಟ ಆದವು. ಇಂತಹ ಸಂವಿಧಾನ ಕೊಟ್ಟವರು ಅಂಬೇಡ್ಕರ್. ಇವತ್ತಿಗೂ ಜಗತ್ತಿನಲ್ಲಿ ಕೂಡ ಯುದ್ಧದ ಚಕಮಕಿ ನಡೆದಿದ್ರೆ ಬರುವಂತಹ ನಮ್ಮ ದೇಶದಲ್ಲಿ ನಮ್ಮ ಊರಾಗ ಹಬ್ಬ ನಡೆದವಂದ್ರೆ ಕಾರಣ ಅವತ್ತಿನ ಅಂಬೇಡ್ಕರ್ ಕೊಟ್ಟಂತಹ ವಿದೇಶಾಂಗ ಸಚಿವರ ನೀತಿ, ಅಂತಾರಾಷ್ಟ್ರೀಯ ವ್ಯವಹಾರಗಳ ನೀತಿಯನ್ನ ಸಂವಿಧಾನದಲ್ಲಿ ಅಂಬೇಡ್ಕರ್ ಇಟ್ಟರು ಅಂತ ತಿಳ್ಕೊಂಡು ಇವತ್ತಿಗೂ ನಮ್ಮ ದೇಶದಲ್ಲಿ ಹಬ್ಬ ನಡೆದಿದ್ದಾವೆ, ವಿದೇಶದಲ್ಲಿ ಯುದ್ಧ ನಡೆದಿದೆ. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ಹೇಳೋದು, ಎಷ್ಟು ಹೇಳೋದಕ್ಕೆ ಸಾಧ್ಯ ಇದೆ, ಎಷ್ಟು ಬರಿಬಹುದು, ಎಷ್ಟು ಬರೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಬೇಡ್ಕರ್. ಹಾಗಾಗಿ ಅವರನ್ನ ಒಂದಿಷ್ಟು ಕಣ್ ತೆರೆದ ಸಮುದಾಯ ನೋಡ್ಬೇಕಾಗಿದೆ. ಇನ್ನೂ ಒಂದು ಮಿಗಿಲಾಗಿ ನಿಮ್ಗೊಂದು ಮಾತು ಹೇಳ್ಬಹುದು. ಜಾತಿವತಿಯನ್ನ ಹೆಂಗೆ ಅಂದ್ರೆ, ದಲಿತ ಸಮುದಾಯದಲ್ಲೇ ಹುಟ್ಟಿ ದಲಿತ ಸಮುದಾಯದಲ್ಲಿ ಬೆಳೆದು ದಲಿತರ ಕಷ್ಟಗಳನ್ನು ಉಣ್ಣಂತಹ ಅಂಬೇಡ್ಕರ್ ಒಂದು ಕಡೆ ಆದ್ರೆ, ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಬ್ರಾಹ್ಮಣರ ಅನ್ನವನ್ನು ಉಂಡು ಬ್ರಾಹ್ಮಣರ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿತು ಬ್ರಾಹ್ಮಣರಲ್ಲಿಯೇ ಇದ್ದಂತಹ ಒಬ್ಬ ಪ್ರಧಾನಮಂತ್ರಿಯಾಗಿ ದಲಿತರ ನೋವನ್ನು ಉಂಡಂತ ಬಸವಣ್ಣ ಇಲ್ಲಿ ಹೆಂಗ ಸಮಾನತೆ ಕೊಟ್ಟ ಬಸವಣ್ಣ ಅಂದ್ರೆ, ನೀನ್ ಯಾರು ಅಂತ ಕೇಳಿದ್ರಂತ ಬಸವಣ್ಣ. ಹಿಂಗೆ ಬಿಜ್ಜಳ ಮಹಾರಾಜ ಕುಂತಿದ್ದ, ಎಲ್ಲರೂ ಕುಂತಿದ್ರು, ವಿಶಾಲಾಕ್ಷ ಪಂಡಿತ, ವಿಷ್ಣು ಭಟ್ಟ, ನಾರಾಯಣ ಕರ್ಣಿಕ, ಮತ್ ಅಂದಿದ್ದವ್ರು ಇಲ್ಲಿ ಬರ್ರಿ, ಇವತ್ತಿಗೂ ಅದಾರ ಅವ್ರು. ನಿಮ್ ಮೋದಿ ಹಿಂದ ಮುಂದನ ಕೂತಿರ್ತಾರ ಅವ್ರು. ಸಂವಿಧಾನ ಬದಲು ಮಾಡೋರು, ಅಂಬೇಡ್ಕರ್ ಸ್ಮರಣೆಗಳನ್ನ ಅಳಿಸಿ ಹಾಕ್ಬೇಕನ್ನೋ ಇವತ್ತಿಗೂ ಅದಾರ. ಅವ್ರು ಹೋಗಿಲ್ಲ. ಅಂದಿನ ವಿಶಾಲಾಕ್ಷ ಪಂಡಿತ ಹಿಂದೂ ಇದ್ದಾನೆ, ಅಂದಿನ ವಿಷ್ಣು ಭಟ್ಟ ಹಿಂದೂ ಇದ್ದಾನೆ, ಅಂದಿರುವಂತ ಕೊಂಡಿ ಮಂಚನ್ನ ಹಿಂದೂ ಇದ್ದಾನೆ, ಇನ್ನು ಮುಂದೂ ಇರ್ತಾರ. ಆದ್ರೆ ನೀವು ಸಂವಿಧಾನವನ್ನು ಉಳಿಸ್ಕೋಬೇಕಾದ್ರೆ ಓಟ್ ಸರಿಯಾಗಿ ಹಾಕ್ರಿ. ಅಂಬೇಡ್ಕರ್ ಹೇಳಿದ್ರು, ಮಗಳನ್ನ ಕೊಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ಬೇಕಾದ್ರೆ, ಮತವನ್ನ ಕೊಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಿದ್ರು ಅಂಬೇಡ್ಕರ್. 100 ಸಲ ಯೋಚನೆ ಮಾಡಿ ಮತ ಹಾಕ್ರು. ಮತ ಮಾರ್ಕೊಳ್ಬೇಡ್ರಿ. ಮನೆಯಾಗಿನ ಮಗಳನ್ನ ಮಾರೋದು ಒಂದೇ, ಕೈಯಾಗಿನ 5 ವರ್ಷದ ಓಟ್ ಮಾರೋದು ಒಂದೇ. ಅಯೋಗ್ಯನಿಗೆ ಮತವನ್ನ, ಅಯೋಗ್ಯನಿಗೆ ಮಗಳನ್ನ ಕೊಡಬೇಡ ಅಂತ ತಿಳ್ಕೊಂಡು ಅಂಬೇಡ್ಕರ್. ಮತ ಚೆನ್ನಾಗಿ ಹಾಕ್ಬೇಕು. ಅವ್ ಪ್ರಜ್ಞಾವಂತನೋ, ವಿದ್ಯಾವಂತನೋ, ಶೈಕ್ಷಣಿಕವಂತನೋ, ಅಭಿವೃದ್ಧಿ ಮಾಡ್ತಾನೋ ಇಲ್ಲೋ, ಅವನ ಮೇಲೆ FIR ಕೇಸ್ ಇರ್ತದಾವೆ, ಅವ ಎಷ್ಟು ಲಂಚ್ ಕೂಡ ಇದ್ದಾನೆ, ಗೂಗಲ್ ನಲ್ಲಿ ಅವನ ಹೆಸರು ಬಡದ್ರೆ ಎಷ್ಟು % ಇವ ಲಪುಟ್ ರಾಜಕಾರಣಿ ಇದಾನೆ ಅಂತ ತಿಳ್ಕೊಂಡು ಗೂಗಲ್ ಹೇಳ್ತದೆ. ನಮ್ಮ ಮಾತು ಕೇಳ್ಬೇಡ್ರಿ, ನಿಮ್ ಮಾತು ಕೇಳ್ಬೇಡ್ರಿ, ಗೂಗಲ್ ಮಾತು ಕೇಳಿ ಹೋಟಿಗೆ ಹಾಕ್ರಿ. ಎಲ್ಲಿಗೆ ಬಂದಿದೆ ನೋಡಿ ಮತ ಚಲಾವಣೆಯನ್ನ ಅಂಬೇಡ್ಕರ್ ಮಾಡಂತ ತಿಳ್ಕೊಂಡು ಈ ದೇಶದ ಜನರಿಗೆ ಹೇಳಿದೆ. ಅಂಬೇಡ್ಕರ್ ಮಾಡಿ ಸ್ವಾಮಿ ಮತ್ತೆ ಬಿರ್ಡಾವಿ ಹೇಳೋದಿಲ್ಲ, ನಿಮ್ ಮೇಲೆ ಮತ್ತೆ ನಾನು ಜಗಳ ತೆಗೆದ್ರೆ ನಿಗರು ಸ್ಪಷ್ಟೀಕರಣ. ಅದಕ್ಕನ್ನ ಯಾಕೆ ವಿಡಿಯೋ ಮಾಡಬೇಡ ಅಂತ ಹೇಳಿದ್ರೆ, ಈ ಮಕ್ಕಳು ಇಟ್ಟಿಟ ಹಾಕ್ಬಿಡ್ತಾರ್ರಿ, ಹಿಂದಾಗಡೆ ನಮ್ಮ ಮೇಲೆ FIR ಮಾಡಿಸ್ಬಿಡ್ತಾರೆ. ಪೂರ್ಣನು ಹಾಕಲ್ಲ ನಮ್ಮ ವಿಡಿಯೋನ, ಇಟ್ಟಿಟ್ಟ ಮೇಲೆ ಬಯಸ್ತಾರೆ. ಅವಾಗ ನಿಮ್ಗೆ ಹೇಳ್ತೀನಿ, ಬೆಳಗಾವಿ ಜಿಲ್ಲಾದ ಹಿಗ್ಗಾಮಕ ಬಯಸ್ಕೋ ಸ್ವಾಮಿ ಅಂದ್ರೆ ನಾನೇ ಯಾಕೆ ಹೇಳ್ತೀನಿ. ನಿಮ್ಗೊಂದ್ ಕಾಯಿ ಕೊಟ್ಟು ಒಂದಿಷ್ಟು ಉತ್ತತ್ತಿ ಕೊಟ್ಟು ದೂರಿಂದ ಆಶೀರ್ವಾದ ಮಾಡಿ ಕಳ್ಸಂಗಿಲ್ಲ ನಾನು. ಕಾರಣ ಅಂಬೇಡ್ಕರ್ ಈ ರೀತಿಯಲ್ಲಿ ನಿಮ್ಮನ್ನ ಎಲ್ಲರನ್ನ ಒಗ್ಗಟ್ಟು ಮಾಡುವ ಕಡೆಗೆ ಕೆಲಸ ಸಿಗುವುದು
ಇವತ್ತಿಗೆ ಸಮಾಜದ ಜನ ಪ್ರಜ್ಞಾವಂತರಾಗಿ ಅವರನ್ನು ಉಳಿಸೋ ಕಡೆಗೆ ಇವರೆಲ್ಲ ಹೋಗ್ಬೇಕು. ಅವ್ರ ಶಿಸ್ತನ್ನ ನೀವು ಪಡ್ಕೊಳ್ಬೇಕು. ಒಂದಿನ ಅಮೆರಿಕಕ್ಕೆ ದುಂಡು ಮೇಲಿನ ಸಮ್ಮೇಳನಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ದೇಶದಿಂದ ನೆಹರು ಹೋಗಿದ್ರು, ಈ ದೇಶದಲ್ಲಿ ಗಾಂಧಿ ಹೋಗಿದ್ರು, ಈ ದೇಶದಲ್ಲಿ ಅಂಬೇಡ್ಕರ್ ಹೋಗಿದ್ರು. ಪೂನಾ ಒಪ್ಪಂದ ಆದ ಕೆಲವೇ ದಿನಗಳಲ್ಲಿ ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋದಂತಹ ಸಂದರ್ಭದೊಳಗಡೆ, ಅಮೆರಿಕ ಅಲ್ಲ ನೆನವಾಡಿದೆ, ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ದೇಶದ ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿ ಬಗಲ ಬಡಿತಾರ. ಬಗಲ ಬಡಿದಾಗ ಗಾಂಧಿ ಗಾಢ ನಿದ್ರೆಯಲ್ಲಿ ಮಲಗಿದ್ರು. ಪುನಃ ಹೋಗಿ ನೆಹರೂನ್ ಬಗಲ ಬಡಿದ್ರು. ನೆಹರೂನು ಕೂಡ ಭೀಕರ ಮಧ್ಯರಾತ್ರಿ ನಿದ್ದೆ ಒಳಗಡೆ ಆರಾಮ್ ಮಲ್ಕೊಂಡಿದ್ರು. ಪುನಃ ಅಂಬೇಡ್ಕರ್ ಬಾಗಲ ಬಡಿದ್ರೊಳಗೆ ಬಾಗಿಲು ಒಳಗೆ ಹೋಗ್ತಂದ್ರು. ಪುನಃ ಒಳಗ್ ಬಂದ್ರು. ಆದ್ರೆ ಗಾಂಧಿನೂ ನಿದ್ರೆ ಮಾಡಕತ್ತಾರ, ನೆಹರೂನು ನಿದ್ದೆ ಮಾಡಕತ್ತಾರ, ನೀವ್ಯಾಕೆ ನಿದ್ದೆ ಮಾಡಕತ್ತಿಲ್ಲ ಅಂತಂದಾಗ ಅವ್ರು ಅಂದ್ರು, ನೆಹರೂನ್ ಜನ ಆರಾಮ್ ಎಚ್ಚರದಿಂದ ಬದುಕಕತ್ತಾರ, ಅದಕ್ಕೆ ಅವ್ರು ಮಕ್ಕೊಂಡಾರ. ಗಾಂಧಿ ಜನನು ಕೂಡ ಆರಾಮಾಗಿ ಎಚ್ಚರದಿಂದ ಬದುಕಕತ್ತಾರ, ಅದಕ್ಕೆ ಗಾಂಧಿ ಮಕ್ಕೊಂಡಾನ. ನನ್ ಜನ ಇನ್ನು ಗುಲಾಮಗಿರಿ ಒಳಗೆ ಮಕ್ಕೊಂಡವ್ರೆ, ಅದಕ್ಕೆ ಎಚ್ಚರದಾಗಿದ್ದೀನಿ ಅಂತ ಅನ್ಕೋಬೇಕು. ನಾನು ಯಾಕೆ ಎಚ್ಚರದಿಂದ ಇದ್ದೀನಿ ಅಂದ್ರೆ ನನ್ನ ಜನರನ್ನು ಎಬ್ಬಿಸೋ ಸಲುವಾಗಿ ನಾನು ಎಚ್ಚರದಿಂದ ಇದ್ದೀನಿ. ಅವ್ರ ಪ್ರಜ್ಞಾವಂತರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ನಿಮ್ ಊರಾಗ ಗುಡಿ ಕಟ್ಟಕ್ ರೊಕ್ಕ ಕೊಡಂಗಿಲ್ಲ, ನಿಮ್ಮೂರಾಗ ಬುದ್ಧ ಭವನ ಕಟ್ಟಕ್ ರೊಕ್ಕ ಕೊಡ್ತೀನಿ ಅಂದ್ರಲ್ಲ, ಇಂಥ ವಿದ್ಯಾವಂತರಿದ್ರೆ ಇನ್ನು ದೇಶ ಮುಂದುವರಿತದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಶಾಲೆಗಳನ್ನ ಕಟ್ಟಿಸ್ರಿ, ಪುಸ್ತಕಗಳನ್ನ ಕೊಡ್ರಿ, ಬದುಕು ಕೊಡ್ರಿ, ಪಠ್ಯ ಪರೀಕ್ಷೆ ಕೊಡ್ರಿ, ಇಷ್ಟೆಲ್ಲ ವಿದ್ಯಾವಂತರು ಕೂಡಿ ಶಾಲೆ ಒಳಗಡೆ ಹೋಗಿ ಒಂದಿಷ್ಟು ಹಣವನ್ನ ಡಿಪಾಸಿಟ್ ಇಡ್ರಿ, ಬಂದಂತ ಬಡ್ಡಿ ಒಳಗಡೆ ಬಡವರ ಮಕ್ಕಳಿಗೆ ಡಿಗ್ರಿ ಮಾಡಿಸ್ರಿ. ಅಂಬೇಡ್ಕರ್ ಮನಸ್ಸಿಗೆ ಶಾಂತಿ ಸಿಗ್ತದೆ, ಬಸವಣ್ಣನ ಮನಸ್ಸಿಗೆ ಶಾಂತಿ ಸಿಗ್ತದೆ. ಬಸವಣ್ಣ ಹಿಂಗ್ ಬಸವಣ್ಣ ಬಂದ ಕೇಳಿದ್ರಂತ, ಬಳ್ಯಾರ ಮನೆಯಿಂದ ಬಂದಾನ ಬಸವಣ್ಣ ಅಂದ್ರ ಏನಂದ್ರು, ಏತಂಗಿ ಮಾತಾಡ್ಬೇಡವ, ಬಳ್ಯಾರ ಮನೆಯಿಂದ ಬಂದಾನ ಬಸವಣ್ಣ ಅಂದ್ರಂತ. ಎಂದು ಕೂಡ ಬಸವಣ್ಣ ಅಷ್ಟು ಸಿಟ್ಟು ಮಾಡಿದವಲ್ಲ, ಭೀಕರವಾಗಿ ಸಿಟ್ಟು ಬಂದ್ಬಿಟ್ಟು ಬಸವಣ್ಣನಿಗೆ. ಬಸವಣ್ಣನವ್ರ ಅಪ್ಪವ್ರು ಅಂತಾರೆ, ಏನಂದ್ರಿ ಅಂತ ಕೇಳಿದ್ರಂತ. ಏನಿಲ್ಲ, ಬಳ್ಯಾರ ಮಂದಿಯಿಂದ ಬಂದಿಯಲ್ಲ ಬಸವಣ್ಣ, ಮತ್ ನೀ ಎಲ್ಲಿಂದ ಬಂದಿಯ, ಬಳ್ಯಾರ ಬಣ್ಣಯ್ಯನ ಮನೆಯಿಂದ ಬಂದಿಯಲ್ಲ ಅಂತಂದಾಗ ಬಸವಣ್ಣ ಕೇಳ್ದ, ಯಾರು ಹೊಲೆಯರು? ಬಸವಣ್ಣ ಇಟ್ಟಂತ ಪ್ರಶ್ನೆ ಇದು, ಯಾರು ಹೊಲೆಯರು? ಅವಾಗ ಬಸವಣ್ಣ ಹೇಳ್ದ, ಹೊಲೆಯ 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 ಎಂದು ಕುಂದು ನೋಡಿದಿರಿ, ಯಾರು ಹೊಲೆಯರು? ಹೊಲಸು ತಿಂಗುವವನು ಹೊಲೆಯ, ಚಿತ್ತದಲ್ಲಿ ಸರಸ್ವತಿಯ ನೆನೆದವನು ಹೊಲೆಯ, ಹೊಲೆಯ ಹೊಲೆಯ ಎಂದವನು ಹೊಲೆಯ. ಹೊಲೆಯರು ಹೊಲೆಯರಲ್ಲ, ಊರ ಹೊರಗಿರುವವರು ಹೊಲೆಯರಲ್ಲ, ಊರ ಒಳಗಿರುವವರು ಹೊಲೆಯರು. ಕೂಡಲ ಸಂಗಮ ದೇವ, ಊರ ಹೊರಗಿರುವವರು ಹೊಲೆಯರಲ್ಲ, ಊರ ಒಳಗಿರುವವರು ಹೊಲೆಯರು. ತಾಯಿಗೆ ಬೈದವನು ಹೊಲೆಯ, ತಂದೆಗೆ ಮಾರುತ್ತರ ಕೊಟ್ಟವನು ಹೊಲೆಯ, ಚಿತ್ತದಲ್ಲಿ ಪರಸತಿಯ ನೆನೆದವನು ಹೊಲೆಯ. ಹೊಲೆಯ ಎಂದುವವನು ಹೊಲೆಯ ಹೊರತು ಊರು ಹೊರಗಿರೋರಲ್ಲ, ಊರು ಹೊರಗಿರೋರು ಅಂತ ಬಸವಣ್ಣ. ಈ ಎದೆಗಾರಿಕೆ ಯಾರಿಗಾರ ಬರಕ್ ಸಾಧ್ಯತೆ? ನೀ ಯಾರ ಮಗ ಅಂದಾಗ ಬಸವಣ್ಣ ಮಂಡಿಗೆಯ ಮಾಜರಾಜನಾದಂತಹ ಅಗ್ರಹಾರದ ಒಡೆಯನಾದಂತಹ ಬಾಗೇವಾಡಿ ಅರಸ ಮಹದೇವರಸನ ಮಗ ಅಂತ ಹೇಳಿದ ಬಸವಣ್ಣ. ನೀನು ಯಾರು ಅಂತ ಕೇಳಿದಾಗ ಕಲ್ಯಾಣ ಚಾಲುಕ್ಯ ಪರಮಾರೆಯ ಮಗನಾದಂತಹ ಸಾಮಂತನಾಗಿ ಶ್ರೀಮಂತನಾದಂತಹ ಬಿಜ್ಜಳನ ಪ್ರಧಾನಮಂತ್ರಿ ಅಂತ ಹೇಳಿಲ್ಲ ಬಸವಣ್ಣ. ಹೊಯ್ಸಳರ ಹೆಣ್ಣು ಮಗಳನ್ನ ಮದುವೆಯಾದ ಸಂದರ್ಭದಲ್ಲಿ ಬಲಭದ್ರ ದೇವನ ಅಳಿಯ ಅಂತ ಹೇಳಿಲ್ಲ ಬಸವಣ್ಣ. ಯಾರು ಅಂತ ಹೇಳಿದ ಅಂದ್ರೆ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಇಬ್ಬರು ಕೂಡಿ ಅಡವಿಗೆ ಹೋಗಿ ಬೆರಣಿ ಆಯಲ್ಲಿ ಹೋಗಿ ಕೂಡಿದ ಸರಸಕ್ಕೆ ಹುಟ್ಟಿದ ಮಗ ನಾನು ಬಸವಣ್ಣ. ಹೆಂಗ ಜಾತಿಯನ್ನ ಡಿಫೆಂಡ್ ಮಾಡೋದು ನೋಡ್ರಿ, ಎಲ್ಲ ಜನರನ್ನ ನನ್ನವರು ಅನ್ಸ್ಕೊಳ್ದು ನೋಡ್ರಿ. ಅದಕ್ಕೆ ಬಸವಣ್ಣ ಹೇಳ್ದ, ಇವನಾರವ ಇವನಾರವ ಇವನಾರವನೆಂದೆನಿಸದಿರ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನಂದನಿಸಯ್ಯ. ಜಾತಿ ಮಾಡಬೇಡ ಜಗತ್ತಿನೊಳಗ, ಪ್ರೀತಿ ಮಾಡೋ ಮನಸ್ಸಿದ್ರೆ ಭಾರತ ಭಾವೈಕ್ಯತೆ ಆಗ್ತದಂತ ತಿಳ್ಕೊಂಡು ಸಂದೇಶವನ್ನು ಕೊಟ್ಟರು. ಕಾರ್ಯಕ್ರಮ ಮುಗಿಸಿ ಸ್ವಲ್ಪ ನಾನು ಫ್ರೆಶಪ್ ಆಗುವಂತ ಸಂದರ್ಭದಲ್ಲಿ ಊರಾಗಿನ ಕಾರ್ಯಕರ್ತರ 4 ಮಂದಿ ಹೇಳಿದ್ರು, ಅಪ್ಪವ್ರ ಎಲ್ಲಾ ಊರಾಗ ಜಾತಿ ಇರ್ಬೋದ್ರಿ, ಆದ್ರೆ ನಮ್ಮೂರು ಮಾದೇವನ ಗುಡಿಗೆ ಹೋದಾಗ ನೀವು ಯಾಕೆ ಇಲ್ಲಿ ಬಂದಿರಿ ಅಂತ ಕೂಡ ನಮ್ಮ ಊರಾಗಿನ ಮಂದಿ ಇನ್ನೂ ತನಕ ನಮ್ಮನ್ನು ಕೇಳಿದ್ರಿ, ಅದ್ರಲ್ಲ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಬೆಲೆ ಸಿಕ್ಕಿದೆ ನಮ್ಮೂರೊಳಗಡೆ ಅಂತ ಮಾತು. ಯುಟೋಬನ್ ಗುಡಿಗೆ ಹೋದಾಗ ಕೈಯಾಗ ತಾಳ ಹಿಡಿದು ಏಕದಂಡಿ ಬರ್ಸುವಾಗ ನೀಯೇ ಹಿಡಿದೀಪ ಅಂತ ತಿಳ್ಕೊಂಡು ನಮ್ಮ ಊರಾಗಿನ ಮಂದಿ ನಮ್ಮನ್ನು ಕೇಳಿದ್ರಿ ಬುದ್ಧಿ ಅಂತಂದ್ರಲ್ಲ ಸಾಕು. ಇದಕ್ಕೆ ಮೀರಿದ ಈ ಊರೊಳಗಡೆ ನಮ್ಮಂತ ಸ್ವಾಮಿಗಳ ಭಾಷಣ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ. ಕಾರಣ ಇಷ್ಟೇ, ಊರಾಗ ಊರಾಗ ಒಂದು ಸಾಲ ಇರ್ತದೆ, ಸಾಲಾಗ ಅಡಿಗೆ ಮನೆ ಇರ್ತದೆ, ಅಡಿಗೆ ಮಾಡಕ್ 3 ಮಂದಿ ಆಯ ಇರ್ತಾಳ, ಒಬ್ಬಕ್ ಲಿಂಗಾಯತಕ್ಕೆ ಇರ್ತಾಳ, ಒಬ್ಬಕ್ ಮಾಲ್ದಕ್ಕೆ ಇರ್ತಾಳ, ಒಬ್ಬಕ್ ಬೇರೆ ಸಮಾಜಕ್ಕೆ ಇರ್ತಾಳೆ. 3 ಮಂದಿ ಕೂಡ ಅಡಿಗೆ ಮಾಡಿದಂತಾಗ ಊರಾಗ 100 ಹುಡುಗರು ಸಾಲಿಗಂತಾವ, ಅವಕ್ಕೆ ಜಾತಂದ್ರೆ ಗೊತ್ತಿಲ್ಲ, ಯಾರು ಕಲ್ಸಕತ್ತಾರ? ಅವ ಅಪ್ಪನೇ. ಈ ದೇಶದ ರಾಜಕಾರಣಿಗಳು ಜಾತಿ ಕಲ್ಸಕತ್ತರು. ಆಕೆ ವಿಷ ಹಾಕ್ಯಾಳ ಇಲ್ಲ,
ಮಗ ಕೃಷಿ ಬಂದದ ತಿಳ್ಕೊಂಡು ತಾಯಿ ಪಟ್ಟ ಸರಿ ಮಾಡಿ ಒಬ್ಬ ದಲಿತ ಸಮುದಾಯದ ಆಯಾ ಚಂದಂಗೆ ಕೃಷಿ ಬುಟ್ಟಿ ತುಂಬ ಊಟ ಮಾಡುವಂತ ಭಾವೈಕ್ಯತೆ ಕನ್ನಡ ಶಾಲೆ ಒಳಗೈತಿ. ಆದ್ರೆ ಅವು ಮಾಡುವಂತಹ ರೊಟ್ಟಿ ಒಳಗೆ ಜಾತಿಯನ್ನ ತುಂಬಿಸಿ ತಿನ್ಸಾಕತ್ರೆ ದೇಶ ಉಳಿಯೋದು ಹೇಗೆ? ಈ ಜಾತಿ, ಈ ಮತ, ಈ ಪಂಥ, ಈ ಭೇದ, ಈ ಭಾವ ಇವೆಲ್ಲವೂ ಕೂಡ ಹೆರತೊಲಿಗೆ ಹೋಗ್ಬೇಕು. ಹೆರತೊಲಿಗೆ ಹೋಗುವ ರೀತಿಯಲ್ಲೇ ದಲಿತ ಸಮುದಾಯದಲ್ಲಿ ನಾವು ಕೇಳ್ಬೋದು ಒಂದೇ, ಅಂಬೇಡ್ಕರ್ ಕೊಟ್ಟಂತಹ ಅಲ್ಟ್ರಾಸಿಟಿ ಕೇಸ್ ಅನ್ನುವಂತಹ ಅತ್ಯುತ್ತಮವಾದಂತಹ ಒಂದು ಅವಕಾಶವನ್ನ ದುರುಪಯೋಗ ಮಾಡ್ಕೋಬೇಡ್ರಿ. ಇದು ಬಹಳ ದುರುಪಯೋಗ ಆಗ್ತದ್ರಿ. ಅಲ್ಟ್ರಾಸಿಟಿ ಕೇಸ್ ದುರುಪಯೋಗ ಆಗಬಾರ್ದು. ಸುಮ್ಮನೆ ಒಬ್ಬ ಬಡಪಾಯಿ ವ್ಯಕ್ತಿ ಮೇಲೆ ಅಲ್ಟ್ರಾಸಿಟಿ ಕೇಸ್ ಆಗಿ ಒಳಗೆ ಒಪ್ಪಿಸಬಾರ್ದು. ರಾಜಕಾರಣಿಗಳು ಮಾಡಿಸ್ತಾರೆ ಇದನ್ನ, ಆದ್ರೆ ನೀವು ಮಾಡಬಾರ್ದು. ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಒಂದೊಂದು ತೋಟದೊಳಗಡೆ ಬರೀ ಕೆಂಪು ಹೂವು ಇದ್ರೆ ಆಗೋದಿಲ್ಲ. ಒಂದ್ ತೋಟದೊಳಗಡೆ ಬರೀ ನೀಲಿ ಹೂವು ಇದ್ರೆ ಆಗೋದಿಲ್ಲ. ಒಂದ್ ತೋಟದೊಳಗಡೆ ಬರೀ ಬಿಳಿ ಹೂವು ಇದ್ರೆ ಆಗೋದಿಲ್ಲ. ಒಂದ್ ತೋಟದೊಳಗಡೆ ಬರೀ ಹಸಿರು ಎಲೆ ಇದ್ರೆ ಆಗೋದಿಲ್ಲ. ಒಂದು ತೋಟದೊಳಗಡೆ ನೀಲಿ ಹೂವನ್ನು ಇರಬೇಕು, ಕೆಂಪು ಹೂವನ್ನು ಇರಬೇಕು, ಹಸಿರು ಹೂವನ್ನು ಇರಬೇಕು, ಬಿಳಿ ಹೂವನ್ನು ಇರಿದಾಗ ತೋಟ ಹೆಂಗೆ ಚಂದ ಕಾಣ್ತದೆಯೋ ಹಾಗೆ ನಮ್ಮ ದೇಶದಲ್ಲಿ ಬೌದ್ಧರು ಇರಬೇಕು, ಮುಸಲ್ಮಾನರು ಇರಬೇಕು, ಹಿಂದೂಗಳು ಇರಬೇಕು, ಲಿಂಗಾಯತರು ಇರಬೇಕು, ಎಲ್ಲ ಸಮುದಾಯಗಳು ಇದ್ದಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತದೆ ಭಾರತ ಅನ್ನುವಂಥದ್ದರ ವಿದ್ಯಾವಂತರು ತಲೆಯಾಗಿಟ್ಕೋಬೇಕು. ದೇಶ ಮೂರು ಭಾಗವಾಗಿ ಛಿದ್ರವಾಗುವಂತ ಹೋದ ಸಂದರ್ಭದೊಳಗಡೆ ಪಾಕಿಸ್ತಾನ ಬೇಕಂತ ತಿಳ್ಕೊಂಡು ಕೇಳಿದ್ರು. ಅವಾಗ ಕಾಲಕ್ಕೆ 75% ಇರುವಂತಹ ದಲಿತರನ್ನು ಒಗ್ಗೂಡಿಸಿ ನನಗೆ ದಲಿತ ಸ್ಥಾನ ಬೇಕಂದ್ರೆ ಭಾರತ 4 ಭಾಗ ಆಗ್ತದೆ. ಈಗ ಬಂಗಾಳ, ಪಾಕಿಸ್ತಾನ, ಇಂಡಿಯಾ ಆಗಿದೆ. ಅವಾಗ ದಕ್ಷಿಣ ಭಾರತಗೆಲ್ಲ ದಲಿತ ಸ್ಥಾನ ಆಗ್ತಿತ್ತು. ದೇಶದ ಭದ್ರತೆಯನ್ನು ಹಿಡ್ಕೊಂಡು ದೇಶ ಪ್ರೇಮವನ್ನ, ಸ್ವಾಭಿಮಾನದ ಕಿಚ್ಚನ್ನು ಹತ್ತಿಸಿ ನಾವೆಲ್ಲರೂ ಭಾರತೀಯರೇ ಅನ್ನುವಂತಹ ಭಾವವನ್ನು ಕೊಟ್ಟಂತ ಏಕಮೇವ ಕಾನೂನು ಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವತ್ತಿಗೆ ಜನರನ್ನ ಸಂಘಟನೆ ಮಾಡೋದು ಎಷ್ಟಿತ್ತು. ಇದೇ ನೀವು ಕರೋಶಿಗೆ ಬಂದ್ರು, ನಿಮ್ಮ ಚಿಕ್ಕೋಡಿ ತಾಲೂಕಿನ ಕರೋಶಿಗೆ ಬಂದ್ರು ಅಂಬೇಡ್ಕರ್. ಒಬ್ಬ ಹೆಣ್ಮಗಳಿಗೆ ಏನ್ರಿ, ಒಬ್ಬ ಹೆಣ್ಮಗಳಿಗೆ ಒಬ್ಬ ಕೆಳ ಸಮುದಾಯದ ಹೆಣ್ಮಗಳು ಒಂದು ಲೆಟರ್ ಬರೀತಾಳ ಅಂಬೇಡ್ಕರ್ಗೆ. ಆ ಲೆಟರ್ ಓದಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಆ ಲೆಟರ್ ಓದಿ ಯಾರಿಗೆ ಬರ್ಬೇಕು ಆ ಲೆಟರ್ ಗೊತ್ತಿರ್ಬೇಕು ನಿಮಗೆ. ನಿಮ್ ಗ್ರಾಮ ಪಂಚಾಯತಿ ಮೆಂಬರ್ಗಲ್ಲ, ಅವ್ 10ನೇ ಪಾಸಾಗಿ 10 ಸಲ ಪಾಸಾಗಿ ಮಗ ಆರಿಸಿ ಬಂದಿರ್ತಾನ. ಅವನಿಗೆ ಬರ್ದಿಲ್ಲ ಆಕೆ. ಯಾರಿಗೆ ಬರ್ದಾಳ ಅಂತಂದ್ರೆ ಸುಮಾರು ಜಗತ್ತಿನ 7 ಯೂನಿವರ್ಸಿಟಿಯಲ್ಲಿ ಕಲಿತಂತ ವ್ಯಕ್ತಿಗೆ, 52,000 ಪುಸ್ತಕಗಳನ್ನು ಓದಿದಂತಹ ವ್ಯಕ್ತಿಗೆ, ಜಗತ್ತಿನ 40 ಧರ್ಮ ಗ್ರಂಥಗಳನ್ನು ಓದಿದಂತಹ ವ್ಯಕ್ತಿಗೆ, ಜಗತ್ತಿನ 63 ಸಂವಿಧಾನಗಳನ್ನು ಓದಿ ಬಂದಂತಹ ವ್ಯಕ್ತಿಗೆ, ಜಗತ್ತಿನ ಸುಮಾರು 20 ರಾಷ್ಟ್ರಗಳನ್ನು ಸುತ್ತಿ ಬಂದಂತಹ ವ್ಯಕ್ತಿಗೆ, ಈ ದೇಶದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸುಮಾರು 7,000 ಪ್ರಶ್ನೆಗಳಿಗೆ 24,000 ಪುಟದ ಉತ್ತರಗಳನ್ನ ಕೈಬರದಲ್ಲಿ ಬರುವಂತ ವ್ಯಕ್ತಿಗೆ ಆ ಹೆಣ್ಮಗಳು ಲೆಟರ್ ಬರೆದಿದ್ಲು. ಆ ಲೆಟರ್ ನ ಹಿಂಗ್ ಮುದ್ದಿ ಮಾಡಿ ಒಯ್ಯೋದು ಎಷ್ಟೊತ್ತಿತ್ತು ಅಂಬೇಡ್ಕರ್ಗೆ. ಹಿಂಗ್ ಮುದ್ದಿ ಮಾಡಿ ಹೋಗಿದ್ ಎಷ್ಟೊತ್ತಿತ್ತು. ಒಂದ್ ಸೈ ಮಾಡಂದ್ರೆ ಯಾಕಂತಾರೆ ಈಗ DC ಆಫೀಸ್ನಾಗ, ತಹಶೀಲ್ದಾರ್ ಆಫೀಸ್ನಾಗ, ಗ್ರಾಮ ಪಂಚಾಯತ್ನಾಗ. ಆದ್ರೆ ಅಂಬೇಡ್ಕರ್ ಲೆಟರ್ ಓದಿದ್ರು, ಓದಿ ಕ್ಯಾಬಿನೆಟ್ ನಿಂದ ರೂಮಿಗೆ ಬಂದ್ರು, ರೂಮ್ ನಿಂದ ನೇರವಾಗಿ ಕೊಲ್ಲಾಪುರಕ್ಕೆ ಬಂದ್ರು, ಕೊಲ್ಲಾಪುರದಿಂದ ದಾರಿ ತಪ್ಪಿ ಬೆಳಗಾವಿಗೆ ಹೋದ್ರು, ಬೆಳಗಾವಿಯಿಂದ ಪುನಃ ಹುಕ್ಕೇರಿ ಈಗಿನ ಸರ್ಕಾರಿ ಹಾಸ್ಪಿಟಲ್ ಆಗಿನ ತಹಶೀಲ್ದಾರ್ ಆಫೀಸ್ ಅಲ್ಲಿಗೆ ಬಂದ್ರು. ಅಲ್ಲಿಂದ ಒಂದು ಕುರ್ಚಿ ಅವ್ರದ್ದು ಒಂದು ಅಂಬಾಸಿಡರ್ ಕಾರ್ ಬಾಡಿಗೆ ತಗೊಂಡು ನೇರವಾಗಿ ಕರೋಶಿಗೆ ಬಂದ್ರು. ಆ ಹೆಣ್ಮಗಳನ್ನ ಕರ್ಕೊಂಡು ತಮ್ಮದೇ ದುಡ್ಡು ಹಾಕಿ ಆಕಿನ ಚಿಕ್ಕೋಡಿ ಕರ್ಕೊಂಡು ಬಂದ್ರು. ಚಿಕ್ಕೋಡಿನ ಆಗಿನ ಬ್ರಿಟಿಷ್ ಹೈಕೋರ್ಟ್, ಈಗಿನ ಚಿಕ್ಕೋಡಿ ಆಗಿನ ಬ್ರಿಟಿಷ್ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ನಾಗ ಹೋಗಿ ಚಿಕ್ಕೋಡಿ ಕೋರ್ಟ್ ನ 32ನೇ ಕೇಸನ್ನ ಅಂಬೇಡ್ಕರ್ ನಡೆಸಿದ್ರು. ಆ ಕೇಸ್ ನೊಳಗೆ ಏನಿತ್ತು ಅಂದ್ರೆ, ನನ್ನ ಗಂಡ ಸತ್ತನ್ರಿ, ನನ್ನ ತವ್ರ ಮನ್ಯಾಗ ಒಳ ಕರ್ಕೊಳ್ಳಂಗಿಲ್ಲ, ಗಂಡ ಸತ್ತನ್ರಿ, ನನ್ನ ಗಂಡನ ಆಸ್ತಿ ಒಳಗಡೆ ನನಗೆ ಪಾಲ್ ಕೊಡಂಗಿಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಪಾಲ್ ಬೇಕಂತ ತಿಳ್ಕೊಂಡು ನಾನು ಕೇಳಕತ್ತೀನ್ರಿ, ನನ್ನ ಬಟ್ಟಿಗೆ ಉಣಾಕ ನನ್ನ ಕರ್ಕೊಳ್ಳಂಗಿಲ್ರಿ, ನನಗೆ ಹಕ್ಕು ಕಡಿಸ್ಕೊಡ್ರಿ ಅಂಬೇಡ್ಕರ್ ಅಂದಾಗ ನೇರವಾಗಿ ಹೆಣ್ಮಗಳನ್ನು ಕರ್ಕೊಂಡು ಕೇಸ್ ಗೆದ್ರು. ಕೇಸ್ ಗೆದ್ದಂತ ಅಂಬೇಡ್ಕರ್ ನೇರವಾಗಿ ಪಾರ್ಲಿಮೆಂಟ್ ಹೋಗಿ ಒಂದು ಮಾತು ತಗೊಂಡ್ ಬಂದ್ರು, ಹಿಂದೂ ಕೋಡ್ ಬಿಲ್ ಪಾಸ್. ಹಿಂದೂ ಕೋಡ್ ಬಿಲ್ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿಗೆಲ್ಲ ಹೆಣ್ಮಕ್ಳಿಗೆ ಉದ್ಯೋಗ ತಗೊಂಡಿರಂದ್ರೆ, ಒಬ್ಬ ಹೆಣ್ಮಕ್ಳು ಈ ದೇಶದಲ್ಲಿ ವಿದೇಶಾಂಗ ಸಚಿವೆ ಆಗಿದ್ದಾಳಂದ್ರೆ, ಈ ದೇಶದಲ್ಲಿ ಒಬ್ಬ ಅರ್ಥಶಾಸ್ತ್ರದ ನಿರ್ಮಲಾ ಸೀತಾರಾಮನ್ ಒಬ್ಬ ಆರ್ಥಿಕ ಮಂತ್ರಿ ಆಗಿದ್ದಾಳಂದ್ರೆ, ಇವತ್ತು ಕರ್ನಾಟಕ ತಮಿಳುನಾಡನ್ನ ಸಾಯುವರೆಗೆ ಆಳಿದಂತ ಒಬ್ಬ ಜಯಲಲಿತ ಅಮ್ಮ ಮುಖ್ಯಮಂತ್ರಿ ಆಗಿದ್ರಂದ್ರೆ, ಈ ದೇಶದಲ್ಲಿ 4 ಮಂದಿ ಹೆಣ್ಮಕ್ಳು ಕನ್ನಡ ಶಾಲೆ ಕಲ್ತಿರ್ತಾರಂದ್ರೆ, ಒಂದಿಷ್ಟು ಮಂದಿ DC ಆಗಿದ್ದಾರೆ, ಒಂದಿಷ್ಟು ಮಂದಿ ತಹಶೀಲ್ದಾರ್ ಆಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಉದ್ಯೋಗ, ಹೆಣ್ಣು ಮಕ್ಕಳಿಗೆ ಬಟ್ಟೆ ಕೊಡುವಂತಹ ಸ್ವತಂತ್ರ, ಹೆಣ್ಣು ಮಕ್ಕಳಿಗೆ ಗಂಡನಂತೆ ಬದುಕುವಂತಹ ವ್ಯವಸ್ಥೆ, ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೆ ನರೇಗಾದಲ್ಲಿ ಸಮಾನವಾದಂತಹ ಪಗಾರ ಸಿಗತ್ತಂದ್ರೆ ಅದಕ್ಕೆ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.
ಬರೀ ಹೆಣ್ಮಕ್ಳಿಗಷ್ಟೇ, ದಲಿತರ ಹೆಣ್ಮಕ್ಳಿಗಷ್ಟೇ ಕೊಡ್ತಾರೆ ಏನು? ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿ ಆ ಹೆಣ್ಮಕ್ಳು ಡಿಲಿವರಿ ಆದಾಗ ಆಕೆಗೆ ಹೆರಿಗೆ ರಜೆಯನ್ನ ಪಗಾರ ಕೊಟ್ಟು ಹೆರಿಗೆ ರಜೆಯನ್ನ ಕೊಡುವಂತಹ ಮಜೂರು ಕೊಟ್ಟವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡ್ಬೇಕಂತದ ಅಂಬೇಡ್ಕರ್ನ ಹೀಗ್ ಪ್ರೀತಿ ಮಾಡ್ಬೇಕು. ಹೋಗುವ ದಿನ ಪಾರ್ಲಿಮೆಂಟ್ ನಲ್ಲಿ ನಿಂತ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪ, ಆಗಿನ ಕೆಪಿಟಿಸಿ ಅಧ್ಯಕ್ಷ ಆದಂತ ಎಸ್ ನಿಜಲಿಂಗಪ್ಪನ ಅಂಬೇಡ್ಕರ್ ಕರೀತಾರೆ. ನಿಜಲಿಂಗಪ್ಪ ಇಸ್ ಕಮಿಂಗ್. ಬಂದ್ರು ನಿಜಲಿಂಗಪ್ಪ, ಬಂದಂತ ಒಂದು ಮಾತಂದ್ರು. ಅವಾಗ ಇಂಗ್ಲಿಷ್ ನಲ್ಲಿ ಒಂದ್ 4-5 ವಚನಗಳನ್ನ ಇಂಗ್ಲಿಷ್ ನಲ್ಲಿ ಬರ್ಕೊಂಡು ಹೋಗಿ ಅಂಬೇಡ್ಕರ್ ಕಡೆಯಲ್ಲಿ ಎಸ್ ನಿಜಲಿಂಗಪ್ಪ ಕೊಟ್ಟರು. ಎಸ್ ನಿಜಲಿಂಗಪ್ಪ ಕರ್ನಾಟಕದ ಬೆಳಗಾವಿಯ ಅಧಿವೇಶನಕ್ಕೆ ಬಂದ ಸಂದರ್ಭದಲ್ಲಿ 4 ವಚನ, ಕಳಬೇಡ ಕೊಲಬೇಡ ಅನ್ನುವಂತ ವಚನ, ದಾಸಿ ಪುತ್ರನಾಗಲಿ ವೇಷ ಪುತ್ರನಾಗಲಿ ಅನ್ನುವಂತ ವಚನ, ಇವನಾರವಾಗಿ ಎಣಿಸದಿರಿಗೆ ಅನ್ನುವಂತಹ ಒಂದಿಷ್ಟು ವಚನನ ಇಂಗ್ಲಿಷ್ ನಲ್ಲಿ ಭಾಷಾಂತರ ಮಾಡಿ ತರ್ಜುಮೆ ಮಾಡಿ ಕೊಟ್ಟಂತಹ ಆ ಲೆಟರ್ ಅನ್ನ ಅಂಬೇಡ್ಕರ್ ಕೊಟ್ಟರು. ಪುನಃ ಅಂಬೇಡ್ಕರ್ ಡೆಲ್ಲಿಗೆ ಹೋದ್ರು, ಎಸ್ ನಿಜಲಿಂಗಪ್ಪ ಬೆಂಗಳೂರಿಗೆ ಬಂದ್ರು. ಪುನಃ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಕರೆದಂತ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪ ಪಾರ್ಲಿಮೆಂಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ದೂರಿಂದ ಕರೀತಾರೆ, ನಿಜಲಿಂಗಪ್ಪ ಇಸ್ ಕಮಿಂಗ್, ಬರೀ ಅಂತ ತಿಳ್ಕೊಂಡು ಕರೆದು, ನೀವು ಕೊಟ್ಟಂತಹ ವಚನಗಳನ್ನು ಯಾರು ಬರ್ತಾರೆ ಅಂತ ಕೇಳಿದಂತ. ಇಲ್ಲ, ಅದನ್ನು ಬಸವಣ್ಣನವರು ಬರೆದಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಈ ಜಗತ್ತಿನ ನಾಗರಿಕತೆ ಹುಟ್ಟಿದ ಮೇಲೆ ಇಂತಹ ಸಂದೇಶವನ್ನ ಈ ಭೂಮಿ ಮೇಲೆ ಯಾರಾದ್ರೂ ಕೊಟ್ಟಾರಂದ್ರೆ ಅದು ಕರ್ನಾಟಕದ ಬಸವಣ್ಣವರು ಕೊಟ್ಟಾರ. ಆದ್ರೆ ನೀವು ಲಿಂಗಾಯತರು ಎಷ್ಟು ಕರಂಗೇಡಿಗಳಿದ್ದೀರಿ ಅಂದ್ರೆ ಅವನ್ನ ಕಿಶದಾಗಿ ಕುಂತು ತಿರುಗಾಡಕತ್ತಿಲ್ಲ, ಬುದ್ಧಿ ಇಲ್ಲ ನೀವು ಜೊತೆಗಳು ತಿಳ್ಕೊಂಡು ನಾವು ಬೆಟ್ಟರು ಇದ್ರು ನಮ್ಮನ್ನ ಹಿಂಗ್ ಬೈದ್ರು. ಬೈದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಒಂದು ಮಾತು ಪುನಃ ಬೆಳಗಾವಿ ಬಂದಾಗ ಹೇಳಿದ್ರು, ನಾನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ನನಗೆ ಬಸವಣ್ಣನ ವಚನ ಸಿಕ್ಕಿದ್ರೆ ನಾನು ಬಸವನ ಧರ್ಮವನ್ನೇ ಸ್ವೀಕಾರ ಮಾಡ್ತೀನಿ ಅಂತ ನಮ್ಗೆ. ಅವಾಗ ಎಸ್ ನಿಜಲಿಂಗಪ್ಪ ಪುನಃ ಹೋಗಿ ಕೇಳಿದ್ರು, ಈಗೇನಾಗೈತಿ ಬರ್ರಿ ಅಂತಂದಾಗ ಅವ್ರಂದ್ರಂತ, ಅವ್ರು ಈಗ ನಾ ಬರಂಗಿಲ್ರಪ್ಪ, ಆಗಿನ ಲಿಂಗಾಯತರು ಈಗಿನ ಬ್ರಾಹ್ಮಣರಾಗಿರಿ, ಕೈ ಮುಗಿತೀನಿ ನಿಮ್ ಧರ್ಮಕ್ಕೆ ಬರಂಗಿಲ್ಲ ಅಂದ್ರಂತ. ಎಲ್ಲಿಗೆ ಹೊಂಟಿದೆ ನಮ್ಮ ಸಂದೇಶ? ಎಲ್ಲರನ್ನು ನನ್ನವರು ಎಲ್ಲರನ್ನು ಒಗ್ಗಟ್ಟು ಮಾಡಿಕೊಂಡು ಬದುಕಿಸಿ ಪ್ರೀತಿಸುವಂತಹ ಒಂದು ವ್ಯವಸ್ಥೆಗಳು ಕೂಡ ಇವತ್ತಿಗೆ ದಿಕ್ಕಾಪಾಲಾಗಿ ಹೋಗುವಂತಹ ವ್ಯವಸ್ಥೆಗಳು ಬಂದಿದ್ದಾವೆ. ಆ ಕಡೆಗೆ ಲಕ್ಷ್ಯ ಕೊಡ್ರಿ. ಸಂವಿಧಾನವನ್ನ ಬದಲು ಮಾಡ್ತೀನಿ ಅಂದ್ರೆ ಭಾರತ ಬದಲಾವಣೆ ಆಗ್ತದೆ. ಸಂವಿಧಾನವನ್ನ ಬದಲು ಮಾಡಿದ್ರೆ ನಿಮ್ ಕೈಗೆ ಅರಿವಿ ಬರ್ತದೆ, ನಿಮ್ ಕಾಲಾಗ ಮತ್ತೆ ಅಲಾಮೆ ಕಟ್ಟಿಗೆ ಬರ್ತದೆ, ನಿಮ್ ತಲೆ ಮೇಲೆ ಏನೋ ಕೊಳ್ಳಾಗ ಒಂದು ಗಡಿಗೆ ಬರ್ತದೆ, ನಿಮ್ ಕೈಯಾಗ ಮತ್ತದೇ ಭಿಕ್ಷಾ ಪಾತ್ರನೇ ಬರ್ತದೆ. ಸಂವಿಧಾನ ಉಳಿದ್ರೆ ಈ ದೇಶದ 140 ಕೋಟಿ ಜನ ಉಳಿತಾರೆ. ಸಂವಿಧಾನ ಹೋದ್ರೆ ಯಾರು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನವನ್ನು ಒಂದೊಂದೇ ಆರ್ಟಿಕಲ್ ತೆಗೆಯೋದು, ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚೋದು, ಗುಡಿಗೌಡ ನಂಜೇಗೌಡ ಅನ್ನುವಂತ ಹುಟ್ಟೆಗಿನ ಮಕ್ಕಳನ್ನು ಹುಟ್ಟಿಸಿ ಟಿಪ್ಪು ಸುಲ್ತಾನನ ಇತಿಹಾಸದಲ್ಲಿ ಕಲಿಸೋದು, ಯಾರು ಹೇಳಕತ್ತಾರೆ ಇವನ್ನೆಲ್ಲ? ಇತಿಹಾಸದಲ್ಲಿ ಇರಲೇ ಇರುವಂತಹ ವ್ಯಕ್ತಿಗಳನ್ನು ಹುಟ್ಟಿಸಿಬಿಟ್ಟಿರಲ್ಲ. ಬರೀ ಜಗಳ ಹಚ್ಚೋದು. ನೀ ಚೀಟಿ ಕೊಟ್ಟರೆ ನಾ ಏನ್ ಬಿಡಂಗಿಲ್ಲ. ಜಗಳ ಹಚ್ಚೋದು ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಹೆಂಗ್ ಜಗಳ ಹಚ್ಚಕತ್ತಾರ ಅಂತ ಹೇಳ್ತೀನಿ ಕೇಳ್ರಿ. ಜಗಳ ಹೆಂಗ್ ಹಚ್ತಾರೆ ಹೇಳ್ತೀನಿ ಕೇಳ್ರಿ. ಎಲ್ಲಮ್ಮ ಗುಡ್ದಾಗ ಭಂಡಾರ ಮಾಡೋ ಯಾರು? ಮುಸ್ಲಿಂ. ಓದ್ ಕೊಡೋರು ಯಾರು? ನೀವು. ಒಳಗೆ ತಗೊಳ್ಳೋ ಯಾರು? ಶೀರಿ ಮಾರವ ಯಾರು? ಮುಸ್ಲಿಂ. ಓದ್ ಕೊಡೋರು ಯಾರು? ನೀವು. ತಗೊಳ್ಳವ ಯಾರು? ಎಲಿ ಮಾರವ ಯಾರು? ಮುಸ್ಲಿಂ. ಓದ್ ಕೊಡೋರು ಯಾರು? ನೀವು. ಒಳಗೆ ತಗೊಳ್ಳವ ಯಾರು? ಹಣ್ಣು ನಿಂಬೆ ಹಣ್ಣು ಮಾರವ ಯಾರು? ಓದ್ ಕೊಡೋರು ಯಾರು? ತಗೊಳ್ಳವ ಯಾರು? ಮತ್ತ ಅವ್ರವ್ರು ಒಂದಾರ ನೀವು ಬೇಗ ಹೆಚ್ಚ ಅವ್ರ ಅಂಗಡಿಗೆ ಹೋಗ್ಬೇಡ್ರಿ. ಹೌದಲ್ರಿ? ಏನ್ ಮಾಡೋದು? ಪಾಕಿಸ್ತಾನದ ಬಾರ್ಡರ್ ನಲ್ಲಿ ಬಾಂಬ್ ಹಾಕಿದಂತ ರಜಾಕಿಯಲ್ಲಿ ನಿಮ್ ಊರಾಗ ಕಾಯಿಪಲ್ಯ ಮಾರುವಂತ ಪೀರಯಲ್ಲಿ ಎಲ್ಲಿಂದ ಎಲ್ಲಿ ಸಂಬಂಧ ಐತಿ? ಯಾಕೆ ಬೆಂಕಿ ಹಚ್ಚಕತ್ತಿರೋ ಮರಯ? ದೇಶ ಸುಭದ್ರತೆ ವ್ಯವಸ್ಥೆಗಳಿಗೆ ಕರ್ಕೊಂಡು ಹೋಗ್ರಿ. ಎಲ್ಲರೂ ನನ್ನವರು ಅನ್ನುವಂತಹ ಭಾವನೆಗಳಿಗೆ ಇಟ್ಕೊಳ್ರಿ. ನಿಮ್ ಮನ್ಯಾಗ ಹಬ್ಬಕ್ಕೆ ಹೋಳಿಗೆ ಮಾಡಿದಾಗ ಅವ್ರ ಮನೆಗೆ ಕೊಡ್ರಿ. ಅವ್ರ ಮನ್ಯಾಗ ಸುರ್ಗುರ್ಮಾದಾಗ ನಿಮ್ ಮನೆಗೆ ತಂದು ಕೊಟ್ಟಾರ. ಕೂಡಿಕೊಂಡೆ ಆನಂದದಿಂದ ಬದುಕಿದಂತ ದೇಶದೊಳಗಡೆ ಬೆಂಕಿ ಹಚ್ಚುವಂತ ಜನ ಬಂದಾಗ ಬದುಕೋದು ಹೆಂಗೆ? ಇವ್ ಗೊತ್ತಿಲ್ರಿ. ಅವ ಒಬ್ಬ ಮಗ ಇವ್ ಭಾಷಣ ಮಾಡಿಬಿಟ್ಟ ಅಂದ್ರೆ ಇವರೆಲ್ಲ ಚಪ್ಪಾಳೆ ತಟ್ಟಿಬಿಟ್ರು. ಸುಳ್ಳು ಕೋಡ್ರು ಭಾಷಣ. ಬರೀ ಭಾಷಣಕ್ಕೆ ಬದಲಾವಣೆ ಆಗೋದಿಲ್ಲ. ದೇಶ ಪ್ರೇಮ ಅನ್ನೋದು ಈ ದೇಶದ ಪ್ರಧಾನಮಂತ್ರಿ ಭಾಷಣ ಮಾಡಿದಾಗ ದೇಶ ಪ್ರೇಮ ಹುಟ್ಟೋದಿಲ್ಲ. ದೇಶ ಪ್ರೇಮ ಹೆಂಗ್ ಹುಟ್ಟೈತಂದ್ರೆ ತಾಯಿ ಕಲಿಸಿದ ಪಾಠದಲ್ಲಿನೇ ದೇಶ ಪ್ರೇಮ ಇದೆ. ನನ್ನ ಜನ, ನನ್ನ ಮನ, ನನ್ನ ಪ್ರಾಣ ಪುಣ್ಯಗಣ ತೀರಿಸುವೆನು ಇದರ ಋಣ ಒಂದೇ ಜನ್ಮ ದಿನ ಅಂತ ತಿಳ್ಕೊಂಡು ದೇಶ ಪ್ರೇಮವನ್ನು ನಮ್ಮ ತಾಯಿ ನಮಗೆ ತುಂಬಿಸುವುದು. ಯಾರು ಭಗತ್ ಸಿಂಗ್ ದೇಶ ಪ್ರೇಮ ಕೊಟ್ಟವರು? ಯಾರು ಅಂಬೇಡ್ಕರ್ಗೆ ದೇಶ ಪ್ರೇಮ ಕೊಟ್ಟವರು? ಯಾರು ಸುಭಾಷ್ ಚಂದ್ರ ಬೋಸ್ಗೆ ದೇಶ ಪ್ರೇಮ ಕೊಟ್ಟವರು? ಯಾರು ಕೊಟ್ಟದ್ದು ದೇಶ ಪ್ರೇಮನ?
ಅವರಿಗೆಲ್ಲಾದಂತಹ ದೇಶಪ್ರಾಮದ ಭಾಷಣಗಳು ನಮಗೆ ಬೇಕಾಗಿರೋದೇನು? ಅಂದಿದ್ದ ಭಗತ್ ಸಿಂಗ್ ಹಿಂದಿಲ್ಲ, ಅಂದಿದ್ದ ಸುಭಾಷ್ ಚಂದ್ರ ಬೋಸ್ ಹಿಂದಿಲ್ಲ, ಇದಾರೆ. ಅದರ ವಿಷಮಯವಾದಂತಹ ಭಾಷಣಗಳಿಂದ ನಮ್ಮ ದೇಶ ದಿಕ್ಕು ತಪ್ತಾ ಇದೆ ಅನ್ನುವಂತಹ ಪ್ರತಿಯಲ್ಲೂ ಕೂಡ ತಾವೆಲ್ಲ ಇಟ್ಕೊಳ್ಳಿರುವಂತಹ ಮಾತನ್ನು ಹೇಳ್ತಾ, ಮೆರವಣಿಗೆಗಳ ಕಾರ್ಯಕ್ರಮದಿಂದಲೂ ಕೂಡ ಅರಿವು ಕೊಡುವಂತಹ ಕಾರ್ಯಕ್ರಮವನ್ನ ಕೂಡ ತಾವೆಲ್ಲರೂ ಮಾಡಿದಿರಿ. ಅಂಬೇಡ್ಕರ್ ಜೀವಂತ ಇದ್ದಾಗ ಚುನಾವಣೆಗಳನ್ನ ಮಾಡ್ಬೇಕನ್ನುವಂತ ಹೇಳಿದಂತ ಅಂಬೇಡ್ಕರ್ನ 2 ಬಾರಿ ಚುನಾವಣೆಯನ್ನು ಸೋಲಿಸಿದಂತಹ ಜನ, ನಮ್ಮ ದೇಶಕ್ಕೆ ಕೇಸರಿ, ಬಿಳಿ, ಹಸಿರು, ನಡು, ಅಶೋಕ ಚಕ್ರ ಎನ್ನುವಂತಹ ರಾಷ್ಟ್ರಧ್ವಜ ಬೇಕನ್ನುವಂತಹ ವ್ಯವಸ್ಥೆಯನ್ನು ಕೊಟ್ಟಂತ ಅಂಬೇಡ್ಕರ್ ಶವದ ಮೇಲೆ ರಾಷ್ಟ್ರಧ್ವಜವನ್ನು ಹೊರಿಸಲಾರದಂತಹ ಜನರಿಗೆ ದೇಶದೊಳಗಡೆ ಅಂಬೇಡ್ಕರ್ಗೆ ಅನ್ಯಾಯ ಇವತ್ತಿಗೂ ಆಗ್ತಾ ಇದೆ. ಬಸವಣ್ಣನಿಗೆ ಅನ್ಯಾಯ ಇವತ್ತಿಗೂ ಆಗ್ತಾ ಇದೆ. ಬಸವಣ್ಣನಿಗೂ ಕೂಡ ಇವತ್ತಿಗೂ ಆತ್ಮವಂಚನೆ ಆಗ್ತಾ ಇದೆ. ಆ ಆತ್ಮವಂಚನೆ ಬುದ್ಧನಿಗೆ, ಆ ಆತ್ಮವಂಚನೆ ಬಸವಣ್ಣನಿಗೆ, ಆ ಆತ್ಮವಂಚನೆ ಅಂಬೇಡ್ಕರ್ಗೆ ಆಗಬಾರ್ದು ಅಂತಂದ್ರೆ ನೀವೆಲ್ಲರೂ ಪ್ರಜ್ಞಾವಂತರಾಗಬೇಕು. ಬುದ್ಧ ಹೆಂಗ ಓಡಿ ಹೋದ ನೇಪಾಳಕ್ಕೆ, ಬಸವಣ್ಣ ಹೆಂಗ ಕಲ್ಯಾಣ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾದ್ರು, ಯಾವ ರೀತಿ ಅಂಬೇಡ್ಕರ್ ಜೀವವನ್ನು ತೇದು ಜೀವ ಬಿಟ್ಟರು. ಕಾರಣ ಹೆಂಗ? ಅಂಬೇಡ್ಕರ್ನ, ಬಸವಣ್ಣನನ್ನ, ಬುದ್ಧನನ್ನ ಈ ಜೀವನದಿಂದ ಕೊಂದವರು ಯಾರು ಕೊಂದವ್ರಿ? ಯಾರು? ವೇದಿಕೆ ಮೇಲೆ ಕೂತವರು, ಮಾತಾಡೋ ಸ್ವಾಮಿ, ಮೆರವಣಿಗೆ ಮಾಡೋರು, ನೀವೇ ಶಾಲೆ ಹಾಕೊಂಡವರು, ಕೊಂದವರು ಯಾರು ಅಂದ್ರೆ ಆಗದ ಜನರ ಆಕ್ರೋಶದಿಂದ ಸತ್ತಿಲ್ಲ, ವಿರೋಧಿಗಳಿಂದ ಸತ್ತಿಲ್ಲ, ಬ್ರಾಹ್ಮಣರ ಉಪಟಳಗಳಿಂದ ಸತ್ತಿಲ್ಲ, ವಿರೋಧಿಯ ಭಾಷಣಗಳಿಂದ ಸತ್ತಿಲ್ಲ. ಅವ್ರು ಯಾರಿಂದ ಸತ್ತರು ಅಂದ್ರೆ ಆಗದ ಜನರ ಆಕ್ರೋಶದಿಂದಲೇ ಅಲ್ಲಲ್ಲ, ವಿರೋಧಿಗಳಿಂದಲೇ ಅಲ್ಲಲ್ಲ, ಪ್ರತಿರೋಧಿಗಳಿಂದಲೇ ಅಲ್ಲಲ್ಲ. ಯಾರಿಂದ ಸತ್ತರು ಅಂದ್ರೆ ಅವರು ಕೊಟ್ಟಂತಹ ಸಂದೇಶಗಳನ್ನ ಪಾಲಿಸಲಾರದಂತ ನಮ್ಮ ಮೇಲೆ ಅವ್ರು 3 ಜನ ಹೋದ್ರು. ಅವರು ಭೌತಿಕವಾಗಿ ಹೋಗಿರಬಹುದು, ಆದ್ರೆ ಅರಿವಿನ ಮುಖಾಂತರದಲ್ಲಿ ಇದ್ರು. ಆ ಅರಿವಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡೋದ್ರಿಂದ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಹೋಗ್ಬಾರ್ದು ಅಂತಂದ್ರೆ ಅವ್ರನ್ನ ಉಳಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕಡೆ ಹೋಗ್ಬೇಕು. ತಮ್ಮ ಮಾತಾಡ್ಬೇಡ್ರಿ. ಕೊನೆಗೆ ಮನ ಕಲಕುವಂತಹ ಒಂದು ಸಂದೇಶದ 4 ನುಡಿಗಳನ್ನು ಹೇಳಿ ನಾನು ಮುಗಿಸ್ತೀನಿ. ನೀವು ಯಾರು ಕೇಳಿದರೂ ಇಲ್ಲ ಗೊತ್ತಿಲ್ಲ, ಡಿಸೆಂಬರ್ 6 ಅಂಬೇಡ್ಕರ್ ಹೋದಂತ ದಿನ, ದೇಶದಲ್ಲಿ ಜ್ಯೋತಿ ನಂದಿದಂತಹ ದಿನ, ಹಗಲಿನಲ್ಲಿ ಸಂಜೆಯಾಗಿ ಕತ್ತಲೆ ಕಳೆದಂತಹ ದಿನ ಅದು. ಅಂದೊಂದು ದಿನ ಡಿಸೆಂಬರ್ 5ನೇ ತಾರೀಕು ಸಾಯಂಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ನಿತ್ರಾಣ ವ್ಯವಸ್ಥೆಗೆ ಹೋಗಿದ್ರು. ಪ್ರೀತಿಯ ಹೆಂಡತಿ ಜೀವ ಬಿಟ್ಟಿದ್ರು, 4 ಜನ ಮಕ್ಕಳು ಜೀವ ಬಿಟ್ಟಿದ್ರು, ಮಗನಿಗೆ ಬೆನ್ನೆಲುಬಾಗಿ ನಿಂತಹ ರಾಮ್ಜಿ ಜೀವ ಬಿಟ್ಟಿದ್ದ, ತನ್ನವರು ಎಲ್ಲರೂ ಕೂಡ ಹೋಗಿ ಬಿಟ್ಟಿದ್ರು, ತನ್ನ ಜೊತೆ ಇದ್ದ ಜನ ಎಲ್ಲವೂ ಕೂಡ ಅಂಬೇಡ್ಕರ್ ಇಂದ ದೂರ ಸರಿದಿದ್ರು. ಯಾರೂ ಇಲ್ಲ ಅಂಬೇಡ್ಕರ್ ಬಳಿ. ಅವಾಗ MBBS ಡಾಕ್ಟರ್ ಶಾರದಾ ಕಬೀರನ್ನ ಮದುವೆ ಆಗಿದ್ರು. ಡಯಾಬಿಟಿಸ್ ಟೆಸ್ಟ್ ಮಾಡಕ್ ಬರುವಂತಹ ವ್ಯಕ್ತಿ ಅಂಬೇಡ್ಕರ್ಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಮದುವೆ ಆದಂತಹ ಹೆಣ್ಮಗಳು. ಬಹುಪತಿತ್ವ ಬೇಡ ಅಂತ ಹೇಳಿದಂತ ಅಂಬೇಡ್ಕರ್ 2ನೇ ಮದುವೆ ಆದ್ರು. ಕಾರಣ ಹೆಂಡತಿ ಜೀವಂತ ಇದ್ದಾಗ ಇನ್ನೊಂದು ಮದುವೆ ಆದ್ರೆ ಬಹುಪತ್ನಿತ್ವ, ಹೆಂಡತಿ ಸತ್ ಮೇಲೆ ಮತ್ತೊಂದು ಮದುವೆ ಆದ್ರೆ ಬಹುಪತ್ನಿತ್ವ ಅಲ್ಲ. ಇದನ್ನ ದೇಶಕ್ಕೆ ತಿಳಿಸಬೇಕಾಗಿದೆ. ರಮಾಬಾಯಿ ಹೋಗಿ 12 ವರ್ಷದ ನಂತರ ಶಾರದಾ ಕಬೀರನ್ ಮದುವೆ ಆದ್ರು. ಬಹಳ ದೇಹ ಕತ್ತಿತ್ತು. ಹಿಂಗ್ ಎದ್ದು 2 ಹೆಜ್ಜೆ ನಡೀತೀನಿ ಅಂದ್ರೆ ಹೊಟ್ಟೆಗೆ ನೀರು ತುಳುಕ್ತಿದ್ವು ಅಂತ ಅಂಬೇಡ್ಕರ್. ಹೊಟ್ಟಿ ತಾವು ಹಿಂಗ್ ನಿತ್ರೆ ತಮ್ಮ ಕಾಲು ಗುರುನು ಕೂಡ ಅಂಬೇಡ್ಕರ್ಗೆ ಕಾಣ್ತಾ ಇರ್ಲಿಲ್ಲ, ಅಷ್ಟು ಎದೆ ಹೊಟ್ಟಿ ಮುಂದೆ ಬಂದಿತ್ತು. ಒಂದು ಬಟ್ಟೆ ಹಾಕೋತೀನಿ ಅಂದ್ರೂ ಕೂಡ ತಮಗೆ ಬೇಕಾದಂತಹ ಶಿಸ್ತಿನ ಬಟ್ಟೆಗಳು ಅಂಬೇಡ್ಕರ್ ಮೈಗೆ ಬರ್ತಿರ್ಲಿಲ್ಲ. ಚಲೋ ರೊಟ್ಟಿ ಮಾಡಿ ಉಣಿಸ್ಬೇಕಂದ್ರೆ ಹೆಂಡತಿ ಮಡ್ಲಾಗಿಲ್ಲ. ಮಕ್ಕಳ ಕಡೆಯಿಂದ ಒಂದಿಷ್ಟು ಸೇವೆ ಮಾಡ್ಕೋಬೇಕಂದ್ರೆ ಅಪ್ಪನಿಗಿಂತ ಮುಂಚೆನೆ ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ವು. ಸುಮಾರು 3 ವರ್ಷಗಳ ಕಾಲ ಸಂವಿಧಾನವನ್ನ ಬರೆದಕ್ಕಾಗಿ ನಿದ್ದೆಗೆಟ್ಟಿದ್ರು. ಬಹಳ ಮಂದಿ ಕೇಳ್ತಾರೆ, ನಮ್ಮನ್ನ ಅಂಬೇಡ್ಕರ್ ಒಬ್ಬರ ಸಂವಿಧಾನ ಬರ್ದಾರೆ ಇಡ್ರಿ ಕರಡು ಸಮಿತಿ ಒಳಗೆ ಬಹಳ ಮಂದಿ ಇದ್ರು ಅಂತ ಹೇಳ್ತೀರಿ. ಒಬ್ಬ ತಮಿಳುನಾಡು ಇಲೆಕ್ಷನ್ ಒಳಗಡೆ ಬಿಜಿಯಾಗಿದ್ದ, ಒಬ್ಬ ಡೆಲ್ಲಿ ಇಲೆಕ್ಷನ್ ಒಳಗಡೆ ಬಿಜಿಯಾಗಿದ್ದ, CNR ರಾವ್ ವಿದೇಶ ಪ್ರವಾಸ ಒಳಗಡೆ ಬಿಜಿಯಾಗಿದ್ದ. ಎಲ್ಲರೂ ತಮ್ಮ ಕೆಲಸದೊಳಗೆ ಬಿಜಿ ಆದಾಗ 2-3 ವರ್ಷದೊಳಗಡೆ ಸಂವಿಧಾನವನ್ನ ಕಣ್ಣಿಗೆ ಎಣ್ಣೆ ಹಾಕಿ ಬರೆದಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನ ನಾ ಹೇಳಿದ ಮಾತಲ್ಲ, ನಾವು ಹೇಳಿದ ಮಾತು. ಸಂವಿಧಾನವನ್ನ ಬರೆದು ಹಿಂಗಿಟ್ರು. ತಾವೇ ಬರೆದಂತಹ ಬುದ್ಧವ ಅಂಡ್ ಧರ್ಮ ಅನ್ನುವಂತ ಪುಸ್ತಕವನ್ನು ಎದೆ ಮೇಲೆ ಇಟ್ಕೊಂಡು ಅದಕ್ಕೊಂದು ಮೂರ್ತಿ ಕೊಟ್ಟು ಎದೆ ಮೇಲೆ ಇಟ್ಕೊಂಡು ಬಂದ ಹಗರಕ್ಕೆ ಹೆಜ್ಜೆ ಇಟ್ಕೊಂಡು ನಡ್ಕೊಂತ ಅಂಬೇಡ್ಕರ್ ಹಿಂಗ್ ಮುಂದೆ ಬಂದರು. ಬಹಳ ದೇಹ ನಿತ್ರಾಣ ಆಗಿತ್ತು.
ಕಾಲೆಲ್ಲ ಬಾತಿದ್ದು, ಕಾಲ ಕೈ ಉಗುರೆಲ್ಲ ಬಾತಿದ್ದು, ಉಗುರು ಕಣ್ಣು ಇನ್ನೇನು ಬಿಸ್ತಾವನ್ನು ಅಷ್ಟರ ಮಟ್ಟಿಗೆ ಕಾಲೆಲ್ಲ ಉಬ್ಬಿದ್ದು, ಅಷ್ಟು ತ್ರಾಸ ಆಗ್ತಿತ್ತು ಅಂಬೇಡ್ಕರ್ಗೆ. ನೀರು ಕುಡಿದ್ರೆ ಹೊಟ್ಟೆ ತುಳುಕ್ತಿತ್ತು. ಅಂತ ಸಂದರ್ಭದಲ್ಲಿ ಸಾಹೇಬರು ನೇರವಾಗಿ ಕಾಟಾ ಮೇಲೆ ಹೋಗಿ ರತ್ತುನ್ ಕರೆದ್ರು. ರತ್ತು ಅಂದ್ರೆ ಅವರ ಆತ್ಮೀಯ ಶಿಷ್ಯ ರತ್ತು. ರತ್ತುನ್ ಕಳೆದ್ರು. ಇಲ್ಲ ರತ್ತು, ಈ ಕಾಲು ಒಂದಿಷ್ಟು ಮ್ಯಾಲೆ ಅಂತಾಗ ಅಂಬೇಡ್ಕರ್ ಕೂತಾಗ ಎರಡೂ ಕಾಲುಗಳನ್ನು ಇಬ್ಬಿಸಿ ಬೆನ್ನಿಗೆ ಹಚ್ಚಿದಂತ ತೆಕ್ಕೆ ತೆಗೆದು ಅಂಬೇಡ್ಕರ್ನ ಮಲಿಸಿದಂತ ಸಂದರ್ಭದಲ್ಲಿ ಊಟ ಮಾಡ್ರಿ ಸಾಹೇಬ್ರ ಅಂತ ತಿಳ್ಕೊಂಡು ರತ್ತು ಹೋಗಿ ಕರೆದ. ಸಾಹೇಬ್ರು ಊಟ ಮಾಡಲಿಲ್ಲ. ತಾವೇ ಸಾಕಿದಂತಹ ಪ್ರೀತಿಯ ನಾಯಿ ಟ್ವಿಟರ್ ಅನ್ನುವಂತ ನಾಯಿ ಸತ್ತಿತ್ತು. ಅಂಬೇಡ್ಕರ್ ಮನಸ್ಸು ಬಹಳ ಖಿನ್ನಾಗಿತ್ತು. ಪುನಃ ಸಾಹೇಬ್ರು ಅಂದ್ರು, ನನಗೆ ಊಟ ಬೇಡನೋ ಅಂತಂದ್ರು. ಇಲ್ರಿ ಸಾಹೇಬ್ರ ಒಂದಿಷ್ಟು ಕಾಫಿ ಬೇಕಂದ್ರೆ ಅಂತ ಕೇಳಿದ್ರು. ಇವತ್ತಿಗೂ ರತ್ನಗಿರಿ ಒಳಗಡೆ ಆ ಮಗ್ಗಿದೆ, ಅಂಬೇಡ್ಕರ್ ಕೊಂಡಂತ ಮಗ್. ಆ ಮಗ್ ತುಂಬಾ, ಅವ್ರು ಅಂಬೇಡ್ಕರ್ ಕಾಫಿ ಬಾಳ ಕುಡಿತಿದ್ರು, ಮಗ್ ತುಂಬಾ ಕಾಫಿ ಬೇಕು ಅವ್ರಿಗೆ. ಆ ಮಗ್ನಿಂದ ಹಿಂಗ್ ಹಿಡ್ಕೊಂಡು ಚಾ ಕುಡಿಯುವಂತ ಸಂದರ್ಭದಲ್ಲಿ, ಕಾಫಿ ಕುಡಿಯುವಂತ ಸಂದರ್ಭದಲ್ಲಿ ಎಷ್ಟು ಬೇಕು ಒಂದೆರಡು ಜಗ್ಗಿ ಕುಡಿದ್ರು, ಮತ್ತು ಪುನಃ ಅಲ್ಲೇ ಇಟ್ಟಿದ್ರು. ಇಟ್ಟು ರತ್ತು ಹೇಳಿದ್ರು, ಇಲ್ಲ ಒಂದಿಷ್ಟು ಕಾಲ್ ಮೇಲೆ ಬೆಡ್ಶೀಟ್ ಜಗ್ಗು ಅಂತ ತಿಳ್ಕೊಂಡು ಕಾಲ್ದರ್ಶಿ ಇರುವಂತ ಬೆಡ್ಶೀಟ್ ಕೂಡ ಮೈ ಮೇಲೆ ತಗೊಳಕ ಶಕ್ತಿ ಇರಲಿಲ್ಲ ಅಂಬೇಡ್ಕರ್ ಕೈಯಲ್ಲಿ. ಅವಾಗ ಸುಮ್ಮನೆ ಒಂದಿಷ್ಟು ಎದೆ ತಕ್ಕ ತಗೊಂಡ್ ಬಂದ, ಪುಸ್ತಕ ಕೈಯಾಗಿ ಹಿಡಿದು ಕಣ್ಣಂಚಿನ ನೀರು ಬಂದಂಗಾಗಿತ್ತು. ಅಂಬೇಡ್ಕರ್ ಮಕ್ಕಂಡಿದ್ರು. ಬೆಳಗ್ಗೆ ಎದ್ದು ಕೂಡ್ಲ ರತ್ತು ಬಂದು ಬಗಲ ಬಡ್ದ. ಬೆಳಿಗ್ಗೆ 4 ಗಂಟೆ ಆಗಿತ್ತು. ಬಂದು ಬಗಲ ಬಡ್ದ. ಸಾಹೇಬ್ರ ಬಗಲ ತೆಗಿಲಿಲ್ಲ. ಮುಂದಾಗಿತ್ತು, ಬಗಲ ತೆಗಿಲಿಲ್ಲ. ಪುನಃ ಇನ್ನ ಏನೋ ಮಕ್ಕೊಂಡಿರ್ಬೇಕು, ಅವ್ರಿಗೆ ನಿನ್ನೆ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಹೋದ. 5 ಗಂಟೆಕಂತಂದ್ರೆ ಅಲಾರಾಮ್ ಗಡಿಯಾರ ಅಲಾರಾಮ್ ಆಯ್ತು. ಸಾಹೇಬ್ರು ಎಳ್ಳಿಲ್ಲ, ಅದನ್ನ ಬಂದ್ ಮಾಡಲಿಲ್ಲ. ಅಲಾರಾಮ್ ನಿಂತ ಮುಂಚೆ ಹೇಳೋರು, ಆದ್ರೂ ಅಲಾರಾಮ್ ಆದ್ರೂ ಕೂಡ ಅವ್ರು ಎಳ್ಳಿಲ್ಲ. ಪುನಃ ಬಂದ್ ಮಾಡ್ದ. ಮತ್ತೆ 6 ಗಂಟೆಗೆ ಅಲಾರಾಮ್ ಆಯ್ತು, ಹಾಗೂ ಎಳ್ಳಿಲ್ಲ. 7 ಗಂಟೆಗೆ ಅಲಾರಾಮ್ ಆಯ್ತು, ಹಾಗೂ ಎಳ್ಳಿಲ್ಲ. 7:15 ಅಲಾರಾಮ್ ಆಯ್ತು. ಅವಾಗ ರತ್ತು ಅಂದ, ಇಲ್ಲ ಸಾಹೇಬ್ರು ಇಷ್ಟೊತ್ತಿಗೆ ಅಂತಂದ್ರೆ ಅಲಾರಾಮ್ ಎಷ್ಟು ಸಲ ಬಡ್ದದ್ದು ಗೊತ್ತೇ ಇಲ್ಲ, ಯಾಕೆ ಇವತ್ತು ಇಷ್ಟೊತ್ತು ಮಕ್ಕೊಂಡಾರ ಅಂತ ತಿಳ್ಕೊಂಡು ಹೋಗಿ ಆ ಅಲಾರಾಮ್ ಬಂದ್ ಮಾಡ್ದಾಗ ಕಣ್ಣು ತೆಗೆದು ಜೀವ ಬಿಟ್ಟಿದ್ರು. ಪುನಃ ಇವ್ ಹೋದ, ಮತ್ತದ್ರ ಬಂದ್ ಮಾಡಿ ಹೋದ. ಮತ್ತೊಂದು 10 ನಿಮಿಷಕ್ಕೆ ಮತ್ತೆ ಅಲಾರಾಮ್ ಆಯ್ತು. ಅವಾಗ ರಕ್ತಕ್ಕೊಂದು ಬಸಲಿನ ಕಡೆ ನಿಂತ. ಎದಿ ಒಳಗ್ ಹೊಂಟಿಲ್ಲ, ಹೊರಗ್ ಬರಂಗಿಲ್ಲ. ಹೊಟ್ಟಿ ಒಳಗೆ ಉಸಿರು ಗಟ್ಟಿ ಆದಂಗಾಗಿದೆ. ಮಕ್ಕೊಂಡಾರ ಕಾಲಗಳನ್ನು ಕೂಡ ನುಣುಪಾಗಂಗಿಲ್ಲ. ಏನಾಗ್ಯದ ಸಾಹೇಬ್ರಿಗಂತ ತಿಳ್ಕೊಂಡು ಸುಮ್ಮ ಹಿಂಗ ನೋಡಾಕತ್ತಿದ್ದ. ಒಂದು ನೊಣ ಸಾಹೇಬ್ರ ಮೂಗಿನಿಂದ ಹೋಗಿ ಹೊರಗೆ ಬಂತು. ಅವಾಗ ರಕ್ತ ಗೊತ್ತಾಯ್ತು, ಸಾಹೇಬ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಎದ್ದು ಬಿದ್ದು ತಿಳ್ಕೊಂಡು ಬಾಯಿ ಪಡ್ಕೊಂಡ, ಎದಿ ಪಡ್ಕೊಂಡ. ಊರಾಗಿನ ಮಂದಿನೆಲ್ಲ ಕೂಡಿಸಿದ. ಶಾರದಾ ಅಂಬೇಡ್ಕರ್ ತಗೊಂಡು ಬಂದ. ಎಲ್ಲರನ್ನ ಕೂಡಿ ಪಡ್ಕೊಂಡು ಹೋಗಿ ಅಂಬೇಡ್ಕರ್ನ ಹಿಂಗ ಅಲ್ಲಾಡಿಸಂದ. ಭಾರತ ದೇಶವೇ ಅಲ್ಲಾಡಿ ಹೋಗಿತ್ತು. ಹಗಲಿನಲ್ಲಿ ಸಂಜೆ ಆಗಿತ್ತು. ರಾತ್ರಿ ಕವಿದದ ಕತ್ತಲೆಯಲ್ಲಿ ಬೆಳೆದಿತ್ತು. ಗುಲಾಮಗಿರಿಯ ಪರದೆ ಮತ್ತೆ ದೇಶದಲ್ಲಿ ಹಾಸು ಹೊತ್ತಿತ್ತು. ಸಂವಿಧಾನವಂತಹ ದೀಪ ಹಿಂಗ್ ಮಿನುಗುತ್ತಿತ್ತು. ಅಂಬೇಡ್ಕರ್ ಜೀವ ಬಿಟ್ಟಿದ್ರು. ಕಣ್ಣು ತೆಗೆದೇ ಜೀವ ಬಿಟ್ಟಿದ್ರು. ಹೋಗಿ ಅಂಬೇಡ್ಕರ್ನ ರತ್ತು ಹಿಂಗ್ ಎಗಸ್ತಾ ಹೇಳಿಲ್ಲ. ಮೂಕ ನಾಯಕನ ವೇದನೆಯ ಮಾತುಗಳಿಂದ ಬಂದಂತಹ ಆ ಬಾಯಿ ಅವತ್ತು ಮಾತನಾಡಲಿಲ್ಲ. ಬಿದ್ದವರನ್ನು ಎತ್ತಿಸಿದಂತಹ ಆ ಕೈ ಅವತ್ತು ಮೇಲೆ ತೋರಲಿಲ್ಲ. ನಾ ಹೇಳಿದ್ದೇ ಸತ್ಯ, ಜಗತ್ತು ನನ್ನಂಗೆ ನಡಿಬೇಕು, ನಾನು ಪಡೆದಂತಹ ವಿದ್ಯೆಯೇ ಜಗ ಪಡಿಬೇಕು, ನನ್ನ ಸಂವಿಧಾನದಲ್ಲಿ ಈ ದೇಶ ನಡಿಬೇಕಂತ ತಿಳ್ಕೊಂಡು ಹೇಳಿದಂತಹ ತೋರುಗಳು ಅವತ್ತು ತೋರ್ಲಿಲ್ಲ. ನಾನು ಇಟ್ಟಿದ್ದ ಹೆಜ್ಜೆ, ಆನೆ ನಡೆದಿದ್ದ ದಾರಿ ಅಂತ ನಡೆದಂತಹ ಕಾಲುಗಳು ಅವತ್ತು ಹೋಗಿಲ್ಲ. ನೊಂದವರ ಕಣ್ಣೀರ ವರ್ಷಕ್ಕೆ ಬಂದಂತಹ ಆ ಕಣ್ಣುಗಳು ಅವತ್ತು ಅರಳಲಿಲ್ಲ. ದಲಿತರ ವೇದನೆಗಳನ್ನ ಕೇಳಿದಂತಹ ಕಿವಿಗಳು ಅವತ್ತು ಕೇಳಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗಿದ್ರು. ಫೇಸ್ಬುಕ್ ಇರ್ಲಿಲ್ಲ, ಟ್ವಿಟರ್ ಇರ್ಲಿಲ್ಲ, ವಾಟ್ಸ್ಆಪ್ ಇರ್ಲಿಲ್ಲ, SMS ಇರ್ಲಿಲ್ಲ, ಮೆಸೇಜ್ ಇರ್ಲಿಲ್ಲ, ಯಾವುದೇ ಸುದ್ದಿ ಮಾಧ್ಯಮದ ಪತ್ರಿಕೆಗಳಿರ್ಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾಗಳಿರ್ಲಿಲ್ಲ, ಯೂಟ್ಯೂಬ್ಗಳಿರ್ಲಿಲ್ಲ, ಫೇಸ್ಬುಕ್ಗಳಿರ್ಲಿಲ್ಲ, ಟ್ವಿಟರ್ಗಳಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಹೋಗಿದ್ದಾರೆ ಅನ್ನುವಂತ ಒಂದೇ ಒಂದು ಮಾತಿಗೆ ಸುಮಾರು 3 ಗಂಟೆ ಒಳಗೆ 40 ಲಕ್ಷ ಜನ ಅವ್ರ ಮನೆ ಮುಂದೆ ಬಂದು ನಿಂತಿತ್ತು. ಇದು ಕಟ್ಟಿರುವಂತಹ ದೇಶ ಅಂಬೇಡ್ಕರ್. ಹಿಂಗೆ ಪಾರ್ಲಿಮೆಂಟ್ ಮುಂದೆ ಹಿಂಗ್ ಅಂಬೇಡ್ಕರ್ ಬಂದ್ರು. ಊರಾಗ ಎಲ್ಲ ಕಡೆಗೆ ಅವತ್ತಿನ ಕಾಲಕ್ಕೆ ಮೊನ್ನೆ ಒಬ್ಬ ಯಾರೋ ಈ ಮಂಡ್ಯದವರು ಏನೋ ಗೊತ್ತಿಲ್ಲ, ಬಾಬಾ ಮತ್ತು ಬಾಬು ಜಯಂತಿ ಮಾಡಿದಕ್ಕಾಗಿ ಬಡದಾಡ್ಸಾಯ್ತಾವ. ಅವ್ರು ಹಿಂದೂ ವ್ಯವಸ್ಥೆಯಲ್ಲಿ ಇದ್ದರೆ ಈ ದೇಶವನ್ನು ಉದ್ಧಾರ ಮಾಡಿದವರು ಜಗಜೀವನ್ ರಾಮ್. ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಬಂದು ದಲಿತರನ್ನು ಉದ್ಧಾರ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕ್ಷೇತ್ರ ಬೇರೆ ಇರಬಹುದು, ಆದ್ರೆ ಉದ್ಧಾರ ದಲಿತ ಸಮಾಜದಾಗಿತ್ತು. ಇವತ್ತಿಗೆ ಅವರ ಹೆಸರ ಮೇಲೆ ಬಡದಾಡುವಂತಹ ವ್ಯವಸ್ಥೆ ನಮ್ಮ ಚೆನ್ನಾಗಿದೆ. ಅವತ್ತಿನ ಕಾಲಕ್ಕೆ ಅಂಬಾಸಿಡರ್ ಕಾರ್ ಮೇಲೆ ಅಂಬೇಡ್ಕರ್ ಇಟ್ಟು ಹಿಂಗ್ ಮೆರವಣಿಗೆ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಕೆಂಪು ಕೋಟೆ ಮೇಲೆ ಅಂಬೇಡ್ಕರ್ ಶವ ಬಂದು ನಿಂತಿತ್ತು. ನಮ್ಮ ದೇಶದ ರಾಷ್ಟ್ರಧ್ವಜ ಕರೀತಿದ್ದಂತ ಓ ಬಾಬಾ ಸಾಹೇಬ ನಿಲ್ಲು,
ಓ ಕ್ರಾಂತಿ ಸೂರ್ಯನೇ ನಿಲ್ಲು, ಓ ದಲಿತರ ಕಣ್ಮಣಿಯೇ ನಿಲ್ಲು, ಓ ಕ್ರಾಂತಿಯ ಯುಗ ಪುರುಷನೇ ನಿಲ್ಲು, ಓ ಸಾಮಾಜಿಕ ಕ್ರಾಂತಿ ಸೂರ್ಯನೇ ನಿಲ್ಲು, ಈ ದೇಶದ ಜ್ಞಾನಿಗಳ ಜ್ಞಾನಿಯೇ ನಿಲ್ಲು, 52,000 ಪುಸ್ತಕಗಳ ಅರಸನೇ ನಿಲ್ಲು ನಿಲ್ಲು ನಿಲ್ಲು. ನೀ ನಿಲ್ಲಿಲ್ಲ ಅಂತಂದ್ರೆ ನಾನು ಹಾರಾಡೋದು ಈ ದೇಶದಲ್ಲಿ ಬಿಡೋದಿಲ್ಲೋ, ಈ ದೇಶದ ರಾಜಕಾರಣಿಗಳು ನನ್ನ ಬಣ್ಣನ ಬದಲು ಮಾಡಿಬಿಡ್ತಾರೆ. ಈ ಬಣ್ಣ ಬದಲಾದ ರೀತಿಯಲ್ಲಿ ಇದ್ರೆ ನೀನ್ ಈ ದೇಶದಲ್ಲಿ ಇರ್ಬೇಕು, ನೀನ್ ಇಲ್ಲ ಅಂದ್ರೆ ಈ ದೇಶ ಅನಾಥ ಆಗ್ತದೆ. ನಿಲ್ಲು ಸಾಹೇಬ ಅಂತ ತಿಳ್ಕೊಂಡು ರಾಷ್ಟ್ರ ಭಾಷೆಯು ಕೂಡ, ರಾಷ್ಟ್ರಧ್ವಜವು ಕೂಡ ತನ್ನ ಮೂಕ ಭಾಷೆ ಒಳಗಡೆ ಕರಿತಿತ್ತು ಅಂತ ಸಾಹೇಬನ. ಅಂತಹ ಅಪ್ರತಿಮ ಜ್ಞಾನಿ ಅಂಬೇಡ್ಕರ್. ಮಾತುಗಳು ಬಹಳ ಆಗಿದಾವೆ, ಮಾತಿನ ಸಂದೇಶಗಳ ಮಿತಿ ಮೀರಿದೆ, ಸಮಯದ ಅಭಾವ ನಿಮ್ಗೆಲ್ಲರಿಗೂ ಇದೆ. ಹಾಗಾಗಿ ನನ್ನ ಮಾತುಗಳು ಸ್ವಲ್ಪ ನಾನು ಉದುರುಬಾಯಿ ಸ್ವಾಮಿ ಬೈದಿರ್ತೀನಿ, ಕಾರಣ ಅವ್ರಿಗೆ ಆಗುವಂತ ಅನ್ಯಾಯ ನಿಲ್ಲಿ ಅಂತ ತಿಳ್ಕೊಂಡು. ಅವೆಲ್ಲವೂ ಕೂಡ ಹೋಗ್ಬೇಕು ಅಂತಂದ್ರೆ ನೀವೆಲ್ಲರೂ ಪ್ರಜ್ಞಾವಂತರಾಗ್ರಿ. ವೋಟ್ ಅನ್ನ ಒಳ್ಳೆ ವ್ಯಕ್ತಿಗೆ ಹಾಕ್ರಿ, ಈ ಬಿಜೆಪಿ ಅವ್ರಿಗೆ ಹಾಕ್ರಿ, ಕಾಂಗ್ರೆಸ್ನವ್ರಿಗೆ ಹಾಕ್ರಿ, JDS ಮೈತ್ರಿ ಸರ್ಕಾರಕ್ಕೆ ಹಾಕ್ರಿ ಅಂತ ನನಗೆ